ಇವತ್ತಿನ ಧ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಟೀಚರ್ಸ್ ಡೇ. ಈ ಟೀಚರ್ಸ್ ಡೇ ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ನಾವು ಸ್ವಲ್ಪ ಮುಂದೆ ಹೋಗೋಣ. ಓಕೆ, ಏನಿದು ಟೀಚರ್ಸ್ ಡೇ? ನಾನು ಟೀಚರ್ಸ್ ಡೇ ಅಂದ ತಕ್ಷಣ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಕುರಿತು ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ಇದಕ್ಕಿಂತ ಸ್ವಲ್ಪ ನಿಮ್ಮನ್ನ ಹಿಂದೆ ತಗೊಂಡು ಹೋಗ್ತೀನಿ. ಗಾಂಧೀಜಿಯವರ ಆತ್ಮಕಥೆ ಪುಸ್ತಕದಲ್ಲಿ ಬರೀತಾರೆ. ದಯವಿಟ್ಟು ಇದರಲ್ಲಿ ಯಾರಾದ್ರೂ ಗಾಂಧೀಜಿಯವರ ಆತ್ಮಕಥೆ ಪುಸ್ತಕವನ್ನು ಓದಿರದೇ ಇದ್ರೆ ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ಸಲಹೆ, ಆ ಪುಸ್ತಕವನ್ನು ಓದಿ. ಪ್ರಪಂಚದ ಯಾರೇ ಆದ್ರೂ ಆ ಪುಸ್ತಕ ಓದಬೇಕು. ಭಾರತೀಯರಾಗಿ ಆ ಪುಸ್ತಕ ಓದದೇ ಇದ್ರೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೂ ಸಂಕೋಚ. ದಯವಿಟ್ಟು ಆ ಪುಸ್ತಕನ ಓದಿ. ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಆ ಪುಸ್ತಕ ಇದೆ. ನಿಮ್ಮ ಕನ್ನಡ ಭಾಷೆಯಲ್ಲೂ ಆ ಪುಸ್ತಕ ಇದೆ. ಅಲ್ಲಿ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ನಾನು ಟಾಲ್ಸ್ಟಾಯ್ ಆಶ್ರಮದಲ್ಲಿ ಇದ್ದಾಗ, ಲಿಯೋ ಟಾಲ್ಸ್ಟಾಯ್ ಅವರ ಆಶ್ರಮದಲ್ಲಿ ಇದ್ದಾಗ ಮಕ್ಕಳಿಗೆ ನಾನು ಪಾಠ ಮಾಡ್ಬೇಕಾದ್ರೆ, ಕಲಿಸ್ಬೇಕಾದ್ರೆ ನಾನು ಪ್ರಾಕ್ಟಿಕಲಿ ಏನ್ ಕಟ್ಕೊಂಡೆ ಅಂದ್ರೆ, ಮಕ್ಕಳಿಗೆ ಈ ಲೌಕಿಕ ವಿದ್ಯೆಯ ಜೊತೆಗೆ ಧ್ಯಾನ ವಿದ್ಯೆಯನ್ನೂ ಕೊಡಬೇಕು ಮತ್ತು ಈ ಧ್ಯಾನ ವಿದ್ಯೆಯನ್ನ ಶಿಕ್ಷಕರು ಕೂಡ ಇನ್ವಾಲ್ವ್ ಆಗಿರ್ಬೇಕು ಇದರಲ್ಲಿ ಅಂತ ಗಾಂಧೀಜಿಯವರು ಸ್ಪಷ್ಟವಾಗಿ ಬರೀತಾರೆ. ಆಮೇಲೆ ಹೇಳ್ತಾರವರು, ಹೇಗೆ ಒಂದು ದೈಹಿಕ ಶಿಕ್ಷಣವನ್ನ ಕೊಡ್ಬೇಕಾದ್ರೆ ನಾವು ಆ ಗ್ರೌಂಡ್ ಅಲ್ಲಿ ದೇಹವನ್ನ ಅದಕ್ಕೆ ದುಡಿಸ್ತೀವಿ. ಅದು ರನ್ನಿಂಗ್ ಇರ್ಬೋದು, ಜಂಪಿಂಗ್ ಇರ್ಬೋದು, ಯಾವುದೂ ಇರ್ಬೋದು, ಒಂದ್ ಯಾವುದೇ ಆಟ ಆಗಿರ್ಬೋದು, ನಾವು ದೇಹವನ್ನ ದುಡಿಸ್ತೀವಿ ಅಲ್ಲಿ. ಆದ್ರೆ ಇಲ್ಲಿ ಶಿಕ್ಷಕರು ಯಾವುದೇ ರೀತಿಯ ದೇಹ ದುಡಿಮೆಗೆ ಅವಕಾಶ ಇಲ್ಲ. ಶಿಕ್ಷಕರಿಗೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಇಲ್ಲ. ಅವತ್ತು ಹೇಳ್ತಾರೆ ಅವರು 75 ವರ್ಷಗಳ ಹಿಂದೆ, ಈ ಶಿಕ್ಷಕರ ದೇಹ ದುಡಿಮೆಗೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆ ಇಲ್ಲ. ಈ ಮಕ್ಕಳಿಗೆ ಧ್ಯಾನ ವಿದ್ಯೆಯನ್ನ ಕೊಡಬೇಕಾದ್ರೆ ಶಿಕ್ಷಕರು ಕೂಡ ಮಕ್ಕಳಂತೆ ಆ ಧ್ಯಾನ ವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಶಿಕ್ಷಕರು ಕೂಡ ಆ ಧ್ಯಾನ ವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಒಬ್ಬ ಶಿಕ್ಷಕ ಆ ಧ್ಯಾನ ವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡ್ತಾನೋ ಆವಾಗ ಆತ ಮಕ್ಕಳಲ್ಲಿ ಆ ವಿದ್ಯೆಯನ್ನ ಪಾಸ್ ಮಾಡೋದಕ್ಕೆ ಸಾಧ್ಯ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂದ್ರೆ, ಇಲ್ಲಿ ಯಾವುದೇ ತರಹದ ಶಿಕ್ಷಕನಲ್ಲಿ ಆ ದೈಹಿಕ ಪರಿಶ್ರಮದ ಪ್ರಾಕ್ಟೀಸ್ ಇಲ್ಲದೆ ಕೇವಲ ಅಕ್ಷರಗಳ ಕಲಿಕೆಯಿಂದ ಆತ ವಿದ್ಯೆಯನ್ನ ತನ್ನೊಳಗೆ ಮಸ್ತಕದೊಳಗೆ ಹಾಕ್ತಾನೆ. ಪುಸ್ತಕದೊಳಗಿನ ಜ್ಞಾನವನ್ನ ಮಸ್ತಕದೊಳಗೆ ಹಾಕ್ತಾನೆ. ಮಸ್ತಕದಿಂದ ಸೀದಾ ಮಕ್ಕಳಿಗೆ ಹಾಕಿಬಿಡ್ತಾನೆ. ಅವು ಮಸ್ತಕದಲ್ಲಿ ಇಟ್ಕೊಂಡು ಪೇಪರ್ ಇರೋವಾಗ ಪೇಪರ್ನಲ್ಲಿ ಆ ಮಸ್ತಕದಿಂದ ಶಿಕ್ಷಕ ಕೊಟ್ಟಂತ ಪುಸ್ತಕದಿಂದ ಮಸ್ತಕಕ್ಕೆ ಸೇರಿಸಿದಂತ ಶಿಕ್ಷಕನ ವಿದ್ಯೆಯನ್ನ ಎಕ್ಸಾಮ್ ಟೈಮ್ ಅಲ್ಲಿ ಅವರು ಮತ್ತೆ ಪುಸ್ತಕಕ್ಕೆ ಇಳಿಸ್ತಾರೆ. ಇಳಿಸಿ ಪೆನ್ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಆ ವಿದ್ಯೆಯ ಸಂಪರ್ಕ ಇವರಿಗೆ ಮುಗಿದೋಯ್ತು. ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ವಿದ್ಯೆಯೂ ಇದರಲ್ಲಿಲ್ಲ. ಅದಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ನಮ್ಮ ಭಾರತ ಇನ್ನೂ ಘನತೆ ಗೌರವದಿಂದ ತಲೆ ಎತ್ತಿ ನಿಲ್ಲುವಂತಹ ಒಂದು ಆತ್ಮ ವಿಶ್ವಾಸದ, ಒಂದು ಆತ್ಮ ಸಮ್ಮಾನದ, ಒಂದು ಆತ್ಮ ಗೌರವದ ಸ್ಥಿತಿಯನ್ನು ಇನ್ನೂ ಯಾಕೆ ಪಡ್ಕೊಂಡಿಲ್ಲ ಅಂದ್ರೆ, ನಾವು ಮೊಟ್ಟ ಮೊದಲನೇದಾಗಿ ಆ ಬೇರನ್ನ, ಯಾರಿಗೆ ಆ ರಾಂಗ್ ಪ್ಯಾಟರ್ನ್ ಅಲ್ಲಿ ಬೆಳೆಸುವಂತ ಬೇರಿದೆಯೋ ಎಜುಕೇಶನ್ ಸಿಸ್ಟಮ್, ಆ ಎಜುಕೇಶನ್ ಸಿಸ್ಟಮ್ ನ ಬೇರನ್ನ ನಾವು ಬದಲಾಯಿಸಲಿಲ್ಲ. ಕೇವಲ ಪಾಠಗಳನ್ನ ಬದಲಾಯಿಸಿದೀವಿ, ಆದ್ರೆ ಬೇರನ್ನ ಅದನ್ನೇ ಇಟ್ಟಿವಿ. ಹೀಗಾಗಿ ಸ್ವಾತಂತ್ರ್ಯ ನಂತರದ 75 ವರ್ಷಗಳಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು
ಒಂದು ಸ್ವಂತ ಆಲೋಚನಾ ಶಕ್ತಿಯ ಒಂದು ರಾಷ್ಟ್ರವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸಫಲ ಆಗ್ಲಿಲ್ಲ. ಎಲ್ಲಿಯವರೆಗೆ ನಾವು ಒಂದು ಸ್ವಂತ ಆಲೋಚನಾ ಶಕ್ತಿಯ ಬೀಜವನ್ನ ಮಕ್ಕಳಲ್ಲಿ ಬಿತ್ತೋದಿಲ್ವೋ, ಅಥವಾ ಎಲ್ಲಿವರೆಗೆ ನಾವು ದೊಡ್ಡವರಾದವರು ಹಳೆ ಆಲೋಚನೆಗಳ ಪ್ಯಾಟರ್ನ್ಗಳನ್ನು ಕಿತ್ತು ಒಂದು ದೃಢವಾದ ಆತ್ಮವಿದ್ಯೆಯ ಒಂದು ಬೇರನ್ನ ನಮ್ಮೊಳಗೆ ಹೊಸದಾಗಿ ಬಿಡೋದಿಲ್ವೋ, ಅಲ್ಲಿವರೆಗೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ತರುವುದು ಸಾಧ್ಯವಾಗುವುದಿಲ್ಲ. ಮತ್ತು ಎಲ್ಲಿಯವರೆಗೆ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಗುವುದಿಲ್ಲವೋ, ಅಲ್ಲಿಯವರೆಗೆ ನಾವು ಈ ಪ್ರಪಂಚದಲ್ಲಿ ಯಾವುದೇ ಬದಲಾವಣೆಯನ್ನು ತರುವುದು ಸಾಧ್ಯವಿಲ್ಲ. ನೆನ್ಪಿಟ್ಕೊಳ್ಳಿ. ಕೆಲವರು ಹೋಗ್ತಾರೆ, ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳೋದಿಲ್ಲ, ನಾವು ಸಮಾಜ ಸುಧಾರಣೆ ಮಾಡ್ತೀವಿ ಅಂತ. ಇಡೀ ಜೀವನ ಎಲ್ಲ ಸಮಾಜ ಸುಧಾರಣೆಗೆ. ಕೆಲವೊಬ್ರು ಹೋಗ್ತಾರೆ, ಇಲ್ಲ ನಾನು ಈ ತತ್ವಗಳು ಬಹಳ ಉತ್ತಮ ಇದೆ, ಇದನ್ನ ಪ್ರಚಾರ ಮಾಡ್ತೀನಿ ಅಂತ. ನಿಮ್ಮೊಳಗೆ ಏನು ಆ ತತ್ವಗಳ ಬೇರುಗಳನ್ನ ಬಿಟ್ಕೊಂಡಿದ್ದೀರಿ? ನಿಮ್ಮೊಳಗೆ ಏನು ಅರಳಿದೆ? ನಿಮ್ಮೊಳಗೆ ಆ ಸುಗಂಧ ಅರಳಿದರೆ ಈ ಜಗತ್ತು ಒಂದಿನ ನಿಮ್ ಕಡೆನೆ ಬರುತ್ತೆ. ಆ ಸುಗಂಧ ಖಂಡಿತ ಎಲ್ಲರಿಗೂ ಹರಡುತ್ತೆ. ಅದೇನು ನಿಮ್ಗೆ ಎಲ್ಲಿ ಹೋಗೋದಿಲ್ಲ ನಿಮ್ಮಿಂದ. ಆ ಸುಗಂಧದಿಂದ ಎಲ್ಲರೂ ನಿಮ್ ಕಡೆಗೆ ಬರ್ತಾರೆ. ಮೊದಲು ಆ ಒಂದು ತತ್ವವನ್ನ ನಮ್ಮೊಳಗೆ ಬೆಳೆಸ್ಕೊಳ್ಬೇಕಾದ ಒಂದು ಮಹಾನ್ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನೆನ್ಪಿಟ್ಕೊಡ್ರಿ ಮಾತು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಆತ್ಮ ಶಿಕ್ಷಣವಿಲ್ಲದ ಶಿಕ್ಷಣ ವ್ಯರ್ಥ ಶಿಕ್ಷಣ ವ್ಯವಸ್ಥೆ. ಅದು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚು ಹಾನಿಯನ್ನೇ ಉಂಟು ಮಾಡುತ್ತದೆ ಅಂತ. ನಾಳೆ ಇದನ್ನೆಲ್ಲ ನಿಮ್ಗೆ ನೋಟ್ಸ್ ಪೇಜ್ ಅಲ್ಲಿ ಹಾಕ್ತೇನೆ. ಗಾಂಧೀಜಿಯವರ ಪುಸ್ತಕದ ನೋಟ್ಸ್ ಗಳನ್ನ ಪೇಜ್ ಅಲ್ಲಿ ಟೈಪ್ ಮಾಡಿ ಹಾಕ್ತೀನಿ. ಆತ್ಮಶಿಕ್ಷಣ ಇಲ್ಲದ ಈ ಶಿಕ್ಷಣ ವ್ಯವಸ್ಥೆಯಿಂದ ಲಾಭಕ್ಕಿಂತ ಹೆಚ್ಚು ಹಾನಿಯೇ ಉಂಟಾಗುತ್ತದೆ ಅಂತ ಸ್ಪಷ್ಟವಾಗಿ ಗಾಂಧೀಜಿಯವರು ಹೇಳ್ತಾರೆ. ನೋಡ್ರಿ, ಇವತ್ತು ನಾವು ಇಷ್ಟೆಲ್ಲ ಶಿಕ್ಷಣದ ಹೆಸರಿನಿಂದ ನೀತಿಗಳನ್ನ, ಮೌಲ್ಯಗಳನ್ನ ಕಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಒಂದು ನ್ಯೂಸ್ ಪೇಪರ್ ಓಪನ್ ಮಾಡಿದರೆ ಒಂದು ಕ್ರೈಮು, ಒಂದು ಆಕ್ಸಿಡೆಂಟು, ಒಂದು ನೆಗೆಟಿವ್ ವರ್ಡ್, ಒಂದು ಇನ್ನೊಬ್ಬರನ್ನ ನಿಂದೆ ಮಾಡಿರೋದು, ಒಂದು ಇನ್ನೊಬ್ಬರನ್ನ ಟೀಕೆ ಮಾಡಿರೋದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಹೀಗೆ ಹದ್ದಿನ ಕಣ್ಣು ಇಟ್ಕೊಂಡು ಕುಂತಿರೋದು, ಇಂಥದನ್ನೇ ನೋಡ್ತೀವಿ ನಾವು. ಹಾಗಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಿಜವಾಗಿ ಸರಿಯಾಗಿದ್ರೆ ಇಂಥ ಒಂದು ಸಮಾಜವನ್ನ ನಾವು ನಿರ್ಮಾಣ ಮಾಡುವುದು ಸಾಧ್ಯವಿತ್ತೆ? ಖಂಡಿತ ಇಲ್ಲ. ಅವಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಆಗ್ತಿತ್ತು. ಅದರ ಬೇರುಗಳನ್ನ ನಾವು ಕಿತ್ತಾಕಿ ಬಿಟ್ಟಿವಿ, ಅದನ್ನ ಅಲ್ಲೇ ಕಟ್ ಮಾಡಿಬಿಟ್ವಿ. ಕೇವಲ ಮೇಲಿನ ಇದಕ್ಕೆ ನಾವು ಹೊಸ ಶಿಕ್ಷಣ ವ್ಯವಸ್ಥೆಯನ್ನ ಟಚ್ ಮಾಡಿದ್ವಿ. ಬ್ರಿಟಿಷರು ನಮಗೆ ಶಿಕ್ಷಣ ವ್ಯವಸ್ಥೆಯನ್ನ ಎಲ್ಲರಿಗೂ ಸಮಾನವಾಗಿ, ಸ್ತ್ರೀ ಪುರುಷ ಮತ್ತು ಸಮಸ್ತ ಜಾತಿಯ ಜನರಿಗೆ ಸಮಾನವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ತಂದ್ರು. ಇದು ಒಪ್ಪ ಮಾತು. ಆದ್ರೆ ಅವರಿಗೆ ಬೇಕಾಗಿರುವ ಶಿಕ್ಷಣ, ಅವರು ಬೆರಳೆಣಿಕೆಯಷ್ಟು ಜನ ನಮ್ಮ ಭಾರತದಲ್ಲಿ, ಒಂದು ಇಷ್ಟು ಮುಷ್ಟಿಯಷ್ಟು ರಾಷ್ಟ್ರ, ಅದು ಇಷ್ಟು ವಿಶಾಲ ರಾಷ್ಟ್ರದ ಮೇಲೆ ಅವರು ಆಡಳಿತ ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ತಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಗುಲಾಮರಂತೆ ಇರೋರು ಬೇಕಾಗಿದ್ರು. ಅದಕ್ಕೆ ನೋಡ್ರಿ, ಸರ್ಕಾರಿ ಕೆಲಸ ಮಾಡೋನು ಸರ್ಕಾರದ ವಿರುದ್ಧವಾಗಿ ಏನು ನಿರ್ಣಯ ತಗೋಬಾರ್ದು. ಯಾರಾದ್ರೂ ಸ್ವಾತಂತ್ರ್ಯದ ಆಂದೋಲನ ಮಾಡ್ತಿದ್ರೆ ಸರ್ಕಾರಿ ಕೆಲಸಗಳನ್ನ ಮಾಡೋರು ಅವರನ್ನ ಹಿಡಿದು ತರಬೇಕು ಅಂದ್ರೆ ಇವರನ್ನ ಗುಲಾಮರಂತೆ ನಮ್ಮ ಜನರ ಮೇಲೆ ಎತ್ತಿ ಕಟ್ಟಿ, ನಮ್ಮ ಹಣವನ್ನೇ ಅವರಿಗೆ ಪೇಮೆಂಟ್ ಆಗಿ ಕೊಟ್ಟು ಎತ್ತಿ ಕಟ್ಟಿ ಸುಮಾರು ಶತಮಾನಗಳ ಕಾಲ ನಮ್ಮ ರಾಷ್ಟ್ರವನ್ನ ಆಳಿದರು. ಈ ಪರತಂತ್ರದ ಶಿಕ್ಷಣ ವ್ಯವಸ್ಥೆಯಿಂದ ನಮ್ಮ ಆತ್ಮಶಕ್ತಿಯ ಬದಲಾಗುವುದು ಸಾಧ್ಯವಿಲ್ಲ. ಹೆಚ್ಚೆಂದರೆ ನಮ್ಮ ಮಕ್ಕಳಿಗೆ ಅಥವಾ ನಮಗೆ ಒಂದು ನೌಕರಿ, ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಬಹುದೇ ಹೊರತು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಇಷ್ಟೆಲ್ಲ ಹೈ ಲೆವೆಲ್ ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕ್ ತಗೊಂಡು ಬರ್ತಾನೆ ಮಗು, ಒಂದು ಒಳ್ಳೆ ಜಾಬ್ ಹಿಡ್ದ ಅಂತ ಇಟ್ಕೊಳ್ಳಿ. ಈಗೆಲ್ಲರೂ ಹೈಯೆಸ್ಟ್ ಎಕ್ಸಾಮ್ ಯಾವುದು, ಕ್ಲಾಸ್ 1 ಕ್ಲಾಸ್ 2 ಎಕ್ಸಾಮ್ ಕಟ್ಟಿದಾರಂತ ಇಟ್ಕೊಳ್ಳಿ. ಆದ್ಮೇಲೆ ಅವನು ಅಲ್ಲಿ ಹೋಗಿ ಮಾಡೋದೇನು? ಸೇವೆ ಮಾಡ್ತಾನೋ ಹೆಚ್ಚು ಮತ್ತೆ ಗಳಿಸೋದಕ್ಕೆ ವಿಚಾರ ಮಾಡ್ತಾನೆ. ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಶಿಕ್ಷಕನೊಬ್ಬನೇ ಎಲ್ಲರನ್ನ ಪಿಳಿ 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 ಕಣ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಎಷ್ಟು ಭ್ರಷ್ಟ ವ್ಯವಸ್ಥೆ. ಇವನೊಬ್ಬನೇ ಮಾತ್ರ ತನ್ನ ಸ್ಯಾಲರಿಯಲ್ಲಿ ನಿಂತಿರೋದು. ಇದನ್ನ ದಾಟಿನೂ ಇವ್ರು ಏನಾದ್ರೂ ಭ್ರಷ್ಟಾಚಾರದಲ್ಲಿ ಬಿದ್ದಿದ್ರೆ ಅದಕ್ಕಿಂತ ಘೋರ ದುರಂತ ಇನ್ನೊಂದಿದೆ. ಹಾಗಾದ್ರೆ ಏನಾಗಿದೆ ಈ ಶಿಕ್ಷಣ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆ ಎಲ್ಲಿಂದ? ಎಲ್ಲಿವರೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆತ್ಮನಿರ್ಭರ ವಿದ್ಯೆಯನ್ನ ನಾವು ಇನ್ವಾಲ್ವ್ ಮಾಡೋದಿಲ್ವೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಯಾವುದೇ ಬದಲಾವಣೆಯನ್ನು ನಮ್ಮಿಂದ ತರುವುದು ಸಾಧ್ಯವಿಲ್ಲ. ಎಲ್ಲಿವರೆಗೆ ನಾವು ಆತ್ಮನಿರ್ಭರ ಶಿಕ್ಷಣವನ್ನ ನಾವು ಸ್ವಂತ ಕಲಿಯೋದಿಲ್ವೋ ಅಲ್ಲಿಯವರೆಗೆ ನಾವು ನಮ್ಮ ರೋಗಗಳಿಂದ ಮುಕ್ತ ಆಗೋದು ಸಾಧ್ಯವಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ನಿಮಗೆ ಆ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೆ. ಅದನ್ನ ನಿಮ್ಗೆ ಸಜೆಸ್ಟ್ ಮಾಡಿ ಕೊಡ್ತಾ ಇರುವಂತ ಆ ಡಾಕ್ಟರ್ಸ್, ನಾನು ಯಾರಿಗೂ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇಲ್ಲ, ಕ್ಷಮೆ ಇರ್ಲಿ. ಆ ಮೆಡಿಕಲ್ ವ್ಯವಸ್ಥೆ, ಬಿಸ್ನೆಸ್ ವ್ಯವಸ್ಥೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ನಿಮಗೆ ಅಂತದನ್ನ ಕೊಡೋ ಒಂದು ಮಾರ್ಗವನ್ನ ಕ್ರಿಯೇಟ್ ಮಾಡೋದ್ರಲ್ಲಿದೆ. ಈ ಎಲ್ಲ ಈ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳು ಯಾವುದೋ ವ್ಯವಸ್ಥೆಯನ್ನ ಹಿಡ್ಕೊಂಡು ನಿಮ್ಮನ್ನ ಅದಕ್ಕೆ ಬಳಕೆದಾರರನ್ನಾಗಿ ಮಾಡಿಕೊಂಡಿವೆ. ಒಬ್ಬ ಮನುಷ್ಯ ಅಂದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ಗೆ ಅದು ಒಬ್ಬ ಮನುಷ್ಯ ಅಲ್ಲ, ತನ್ನ ಪ್ರಾಡಕ್ಟ್ಗೆ ಬೇಕಾಗಿರುವ ಒಂದು ಜೀವಿ ಅವರಿಗೆ. ನಾನೊಂದು ಮಾತ್ರೆ ಪ್ರಾಡಕ್ಟ್ ಮಾಡ್ತಾ ಇದ್ದೇನಾ, ಸೊ ನಿಮ್ಮಲ್ಲಿ ಆ ಮಾತ್ರೆ ಕುರಿತು ಆಸೆ ಹುಟ್ಟಿಸಿ ಅದಕ್ಕೊಂದು ವ್ಯವಸ್ಥೆ ಲಿಂಕ್ ಕ್ರಿಯೇಟ್ ಮಾಡಿ ನಿಮಗೆ ಮಾತ್ರೆಗಳನ್ನ ತಲುಪಿಸೋದು. 850 crore people are there on the planet Earth. ಒಂದು ಮಾತ್ರೆ ಪ್ರತಿದಿನ ಒಬ್ಬರು ತಗೊಂಡ್ರು ₹1 ಅಂತಾನೆ ಹಿಡ್ಕೊಂಡ್ರು ಕೂಡ 850 crore. ಇವತ್ತು ಯಾವ ಮಾತ್ರೆನೂ ಇಷ್ಟು ಸುಲಭವಾಗಿ ಸಿಗೋದಿಲ್ಲ. ಮತ್ತೆ ಪ್ರಪಂಚದ ಎಲ್ಲಾ ಜನ ಹೇಗೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ನೋಡ್ತೀರಿ. ಏನಿದು ವ್ಯವಸ್ಥೆ? ಪರತಂತ್ರ ವ್ಯವಸ್ಥೆ. ಗುಲಾಮರ ತರ ನಾವು ಇನ್ನೊಬ್ಬರ ಹತ್ರ ಹೋಗಿ ಕೈ ಒಡ್ಕೊಂಡು, ಆದ್ರೆ ನಿಮ್ಗೆ ಆರೋಗ್ಯವಾಗಿದ್ರೆ ಇವತ್ತು ಆ ಮಾತ್ರೆ ಕೊಟ್ರೆ ನಿಮ್ ಲೈಫ್ ಲಾಂಗ್ ಮತ್ತೊಮ್ಮೆ ಆ ರೋಗ ನಿಮ್ಮ ಹತ್ರ ಬರಬಾರದು. ಬಟ್ ಹಾಗಿಲ್ಲ, ಮತ್ತೊಮ್ಮೆ ಬರೋ ರೀತಿಯೇ ಅದೆಲ್ಲವನ್ನ ನಿಮಗೆ ಅಲ್ಲಿ ಎಲ್ಲ ಸಿಸ್ಟಮ್ ಅಲ್ಲೇ ಹಾಕಿ ಕಳಿಸ್ತಾರೆ. ಆ ಕೆಮಿಕಲ್ ಸಿಸ್ಟಮ್ ಅಲ್ಲೇನೆ ನಿಮ್ಗೆ ಅದೆಲ್ಲ ಹಾಕಿ ಕಳಿಸಿರ್ತಾರೆ. ಅಂದ್ರೆ ಒಂದು ಸಲ ನೀವು ಒಂದು ಮಾತ್ರೆ ತಗೊಳ್ಳೋದಕ್ಕೆ ಏನಾದ್ರೂ ನಿಮ್ಗೆ ಪ್ರಾಕ್ಟೀಸ್ ಆಗಿಬಿಟ್ರೆ ನೀವು ಪ್ರತಿನಿತ್ಯ ಆ ಮಾತ್ರೆಯನ್ನ ತಗೊಂಡೇ ಜೀವಿಸಬೇಕು. ಇಂಥದೊಂದು ವ್ಯವಸ್ಥೆಯನ್ನ ಅಲ್ಲಿ ಕ್ರಿಯೇಟ್ ಮಾಡಿ. ಇವತ್ತು ಒಬ್ಬ ಶಿಕ್ಷಕನಾಗಿ ನಾನು ಹೇಳ್ತೇನೆ, ನಾವು ಇಷ್ಟೆಲ್ಲ ಘನವಂತರು, ಇಷ್ಟು ನಾವು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಂಡಿದ್ವಿ, ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆದಿದ್ವಿ, ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದ್ಕೊಂಡಿದ್ದೀವಿ, ಇಷ್ಟು ಪವಿತ್ರವಾಗಿ ನಾವು ಜೀವನ ಸಾಗಿಸ್ತೀವಿ ಅಂತ ನಾವು ಇಟ್ಕೊಂಡ್ರು ಕೂಡ ಇವತ್ತು ಒಬ್ಬ ಘನತೆ ವ್ಯಕ್ತ ಶಿಕ್ಷಕ ತನಗೇನಾದ್ರೂ ಒಂದು ಬಾಕಿ ಅರಿಯರ್ಸು ಅಥವಾ ಬಾಕಿ ಅವನಿಗೆ ಪೇಮೆಂಟ್ ಅಥವಾ ಇನ್ನೊಂದೇನೋ ಪ್ರಮೋಷನ್ ಏನೋ ಒಂದು ಆಗ್ಬೇಕಾಗಿದ್ರೆ ತನ್ನ ಮಕ್ಕಳ ವಯಸ್ಸಿನ ಕ್ಲರ್ಕ್ಗಳ ಎದುರು ಕೈ ಮುಕ್ಕೊಂಡು ನಿಲ್ಲುವಂತ ದೈನೇಸಿ ಸ್ಥಿತಿ ಇದೆ ನಮ್ಮ ವ್ಯವಸ್ಥೆ. ಹೀನ ವ್ಯವಸ್ಥೆ ಇದೆ. ಒಬ್ಬ ಶಿಕ್ಷಕನಾಗಿ ನಾನು ಗುಲಾಮನಂತೆ ಇನ್ನೊಬ್ಬರಿಗೆ ಕೈಯೊಡ್ಡಿ, ಇನ್ನೊಬ್ಬರಿಗೆ ಒಂದಷ್ಟು ಲಂಚವನ್ನ ಕೊಟ್ಟು, ನನ್ನ ಕೆಲಸವನ್ನ ನಾನು ಮಾಡ್ಕೊಂಡು, ನಾನು ಮನೆಯಲ್ಲಿ ಒಂದು ದೊಡ್ಡ ಟಿವಿ ಇಟ್ಕೊಂಡು ಒಂದು ಇದು ಇಟ್ಕೊಂಡು ನಾನಿದ್ರೆ ನಾನು ಎಂತ ಶ್ರೇಷ್ಠ ಸಮಾಜವನ್ನ ನಿರ್ಮಿಸಬಲ್ಲೆ? ನನಗೆ ಆತ್ಮಗೌರವ ಇಲ್ಲ ಅಂದ್ರೆ ನಾನೆಂತ ಆತ್ಮಗೌರವದ ಸಮಾಜವನ್ನ ನಿರ್ಮಿಸಬಲ್ಲೆ? ನನಗೆ ಇನ್ನೊಬ್ಬ ಶಿಕ್ಷಕನ ಕುರಿತು ಗೌರವ ಇಲ್ಲದೆ ಇದ್ರೆ ನಾನು ಎಂತ ದ್ವೇಷದ ಸಮಾಜವನ್ನ ಬೆಳೆಸ್ತಾ ಇದ್ದೀನಿ ಮಕ್ಕಳಲ್ಲಿ. ಅಂದ್ರೆ ಮಕ್ಕಳು ನನ್ನೊಬ್ಬನ್ನೇ ಪ್ರೀತಿಸ್ಬೇಕು ನನ್ನ ಸ್ಕೂಲಲ್ಲಿ, ಬೇರೆ ಯಾವ ಟೀಚರ್ಗೂ ಅವರು ಲೈಕ್ ಮಾಡಬಾರ್ದು, ನಾನೇ ಸೂಪರ್. ಪ್ರತಿಯೊಬ್ಬ ಟೀಚರ್ ತನ್ನ ಅಹಂಭಾವದಲ್ಲಿ ಹಾಕಿದಾನೆ ಅಂದ್ರೆ ನಮ್ಮ ಬೇಸಿಕ್ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಆ ರೀತಿ ಇಟ್ಟಿದೆ. ಏನಂದ್ರೆ ರ್ಯಾಂಕ್ ಸಿಸ್ಟಮ್. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಅಪ್ರಿಸಿಯೇಷನ್, ಯಾರು ಲಾಸ್ಟ್ ಬರ್ತಾರೋ ಅವ್ರಿಗೆ ನೆಗ್ಲಿಜೆನ್ಸ್. ಒಬ್ರು ಉಚ್ಚ, ಇನ್ನೊಬ್ರು ತುಚ್ಛ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಒಬ್ಬರನ್ನ ತುಳಿದು ಒಬ್ಬ ಮುಂದೆ ಬರೋದು, ಒಬ್ಬರಿಗೆ ಹಾನಿ ಮಾಡಿ ಒಬ್ಬನು ಮುಂದೆ ಬರೋದು. ಯಾಕಂದ್ರೆ ಮುಂದೆ ಬಂದ್ರೆ ಸನ್ಮಾನ ಇದೆ, ಹಿಂದೆ ಬಂದ್ರೆ ಅಪಮಾನ ಇದೆ. ಸೊ ಒಬ್ಬರನ್ನ ತುಳಿದು, ಒಬ್ರು ಚಂಡ್ ಮೇಲೆ ಕಾಲ್ ಕೊಟ್ಟು, ಇನ್ನೊಬ್ಬರನ್ನ ಅಪಮಾನ ಮಾಡಿ, ಇನ್ನೊಬ್ಬರಿಗೆ ಹಿಂಸೆ ಮಾಡಿ, ಇನ್ನೊಬ್ಬರ ಹೆಸರು ಕೆಡಿಸಿ, ಏನೇನೆಲ್ಲ ಮಾಡಿ
ವಿನಾಕಾರಣ ಸುಳ್ಳು ಸೊಟ್ಟು ಒಂದು ಇನ್ನೊಬ್ಬರ ಬಗ್ಗೆ ಹೇಳಿ ತನ್ನನ್ನ ತಾನು ಒಳ್ಳೆಯವನಂತೆ ಪೋಸ್ ಕೊಟ್ಟು ಏನೇನೋ ಕಾಂಪಿಟೇಷನ್ ಅಲ್ಲಿ ಇದೆ. ವೈ ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಮೈ ಡಿಯರ್ ಫ್ರೆಂಡ್ಸ್? ಯಾವತ್ತಾದ್ರೂ ನೀವು ಇದರ ಆಳಕ್ಕಿಳಿದು ಇದರ ಬೇರು ಮಟ್ಟದಲ್ಲಿ ಆಲೋಚನೆ ಮಾಡಿದ್ದೀರಾ ನೀವು? ಇದರ ಮೂಲ ತಪ್ಪು ಇರುವುದು ಈ ಶಿಕ್ಷಣ ವ್ಯವಸ್ಥೆಯ ಬೇರುಗಳಲ್ಲಿ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ಆತ್ಮ ಸಂತೃಪ್ತಿ ಅನ್ನೋದನ್ನ ಕಲಿಸಿಲ್ಲ. ನಮಗೆ ಇವತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಹೇಳುವಂತ ಆತ್ಮ ನಿರ್ಭರತೆಯನ್ನು ಕಲಿಸಿಲ್ಲ. ಗುಲಾಮಿ ದೈನೇಸಿ ಸ್ಥಿತಿಯನ್ನ ಕಲಿಸಿದೆ. ಒಂದು ಸಣ್ಣ ಪ್ರಮೋಷನ್ಗೆ ಅಡ್ಡಡ್ಡ ಉದ್ದುದ್ದ ಬಿದ್ದು ನಾವು ಪ್ರಮೋಷನ್ ಪಡ್ಕೊಂಡು ಬರುವಂತ ದೈನೇಸಿ ಸ್ಥಿತಿಯಲ್ಲಿ ಬದುಕಿದ್ದೀವಿ ಟೀಚರ್ಸ್, ಅಥವಾ ಆ ಸಿಸ್ಟಮ್ ಅಲ್ಲಿ ಇಟ್ಟಿದ್ದಾರೆ. ವಾಟ್ ದ ಹೆಲ್ ವಿ ಕ್ಯಾನ್ ಟೀಚ್ ಟು ದ ನೆಕ್ಸ್ಟ್ ಜನರೇಷನ್? ಇಫ್ ಐ ಆಮ್ ಕರಪ್ಟ್, ಹೌ ಕ್ಯಾನ್ ಐ ಕರೆಕ್ಟ್ ಅದರ್ಸ್? ಐ ಓನ್ಲಿ ಕ್ಯಾನ್ ಕರಪ್ಟ್ ಅದರ್ಸ್. ಅಂತ ನೀಚತನದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇವತ್ತು ಶಿಕ್ಷಕರಿಗೆ ಪ್ರತಿನಿಧಿಸುವಂತ ಶಿಕ್ಷಕರ ಪ್ರತಿನಿಧಿ ಆರಿಸಿಕೊಡುವಂತ ಈ ಚುನಾವಣೆಯಲ್ಲೂ ಕೂಡ ನಾವು ರಾತ್ರಿ ಹೋಗಿ ಏನೋ ಕುಡ್ಕೊಂಡು ಏನೋ ತಿಂದ್ಕೊಂಡು ಅವ್ರು ಕೊಟ್ಟದ್ದು ಏನೋ ಎಂಜಲಿಗೆ ಬಾಯಿ ಹಾಕಿ ನಾವು ಹೋಗಿ ಶಿಕ್ಷಕರಾಗಿ ಇಂಥ ಶಿಕ್ಷಕರ ಪ್ರತಿನಿಧಿಯನ್ನ ಆರಿಸ್ಕೊಡ್ತೀವಿ ಅಂದ್ರೆ ಎಂತ ನೀಚನನ್ನ ನಾವು ಆರಿಸ್ಕೊಡ್ತಾ ಇದೀವಿ ಅಲ್ಲಿ. ಮತ್ತೆ ಅಂತ ಮತ ಹಾಕೋ ಶಿಕ್ಷಕರು ನಾವೆಂತ ಮಹಾ ನೀಚರು. ಒಬ್ಬನಾದ್ರೂ ಶಿಕ್ಷಕರ ಪ್ರತಿನಿಧಿ ಒಂದು ಪ್ರಾಮಾಣಿಕ ಪ್ರತಿನಿಧಿತ್ವ ಯಾವತ್ತಾದ್ರೂ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಒಬ್ಬ ಶಿಕ್ಷಕ ಸುಧಾರಣೆ ಆಗೋವರೆಗೂ ಸಮಾಜ ಸುಧಾರಣೆ ಆಗೋದು ಸಾಧ್ಯವಿಲ್ಲ. 75 ವರ್ಷಗಳಾತು ನಮ್ಗೆ ಈ ದೈನೇಸಿ ಸ್ಥಿತಿ ಬಂತು. ಸ್ವತಂತ್ರ ಅಂತ ಬಾಯಿ ಮಾತಿಗೆ ಬಡ್ಕೊಳ್ತೀವಿ. ನಮ್ದು ಘನತೆ ವ್ಯಕ್ತ ರಾಷ್ಟ್ರ, ಸಾರ್ವಭೌಮ ರಾಷ್ಟ್ರ, ಎಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅನ್ನ ಬಯಾಟ್ ಮಾಡಿ ಮಕ್ಕಳಿಗೆ ಬಯಾಟ್ ಮಾಡ್ತೀವಿ, ನಾವು ಬಯಾಟ್ ಮಾಡ್ತೀವಿ. ಎಲ್ಲಿದೆ ನಿಮ್ಮ ಸಾರ್ವಭೌಮತ್ವ? ನೀವು ರಾಜರು, ಪ್ರಜಾಪ್ರಭು. ಪ್ರಭು ಅಂದ್ರೆ ಅದರ ಅರ್ಥ ಏನು? ಅದ್ರ ಅರ್ಥ ಕಳ್ಕೊಂಡ್ ಬಿಟ್ಟಿದ್ದೀರಿ. ದಾಸ ಆಗಿದ್ದೀರಿ ನೀವು, ಗುಲಾಮ ಆಗಿದ್ದೀರಿ ನೀವು. ಒಂದು ಹೆಂಡದ ಬಾಟಲ್ಗೆ ಅವ್ರು ಕೊಡೋ ತುಂಡು ಗುಂಡು ಅಥವಾ ಪುಡಿಗಾಸು, ಇದಕ್ಕೆ ನಿಮ್ಮ ರಾಜ ಮುದ್ರೆಯನ್ನ ಕಳ್ಕೊಂಡ್ ಬಿಟ್ಟಿದ್ದೀರಿ ನೀವು. ನೀವು ಮಹಾರಾಜರು, ಪ್ರಭುಗಳು. ಆ ಮುದ್ರೆ 5 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ ನಿಮ್ಗೆ ಹೊಡೆಯೋದಕ್ಕೆ. ನಿಮ್ಮನ್ನ ಖರೀದಿ ಮಾಡಿ ಆ ಮುದ್ರೆಯನ್ನ ಕಿತ್ಕೊಂಡು ತಮಗೆ ಹೊಡ್ಕೊಂಡ್ ಬಿಡ್ತಾರೆ. 5 ವರ್ಷ ನಿಮ್ಗೆ ಹೊಡಿತಾ ಇರ್ತಾರೆ. ಬೀಯಿಂಗ್ ಎ ಟೀಚರ್, ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಶಿಕ್ಷಕರ ದಿನಾಚರಣೆಯ ದಿನ ನಾವೊಂದು ಅತ್ಯಂತ ಹೀನ ಶಿಕ್ಷಕ ಮನೋಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದೀವಿ. ಈ B.Ed, D.Ed ಎಜುಕೇಶನ್ ಸಿಸ್ಟಮ್ ಇದೆ. ಇವತ್ತು ಟೀಚರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ B.Ed, D.Ed, M.Ed ಮುಗಿಸಿ ಬರ್ಬೇಕು. B.Ed, D.Ed ಅಲ್ಲಿ ಕಲ್ತೋನು ಆ B.Ed ಅಲ್ಲಿ D.Ed ಅಲ್ಲಿ ಯಾವುದೇ ED ಅಂತ ಎಜುಕೇಶನ್ ಬರುತ್ತಲ್ಲ, ಇಷ್ಟು ಅವನಿಗೆ ಬೆಂಡ್ ಮಾಡಿ ಬಿಟ್ಟಿರ್ತಾರಲ್ಲ, ಅವನು ತನಗೆ ಇಚ್ಛೆ ಇದ್ರೆ ಮಾತ್ರ ತನ್ನ ಶಿಕ್ಷಕನಿಗೆ ನಮಸ್ಕಾರ ಮಾಡ್ಬೇಕು, ಇಲ್ಲ ಅಂದ್ರೆ ಹಾಗೆ ಹೋಗ್ಬೇಕು ಅನ್ನೋ ಸ್ಥಿತಿಯಲ್ಲ. ಶಿಕ್ಷಕ ಬಂದ್ರೆ ಬಗ್ಗೆ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ಗುಲಾಮ ಸ್ಥಿತಿಯನ್ನ ಕ್ರಿಯೇಟ್ ಮಾಡುತ್ತೆ ಆ ಎಜುಕೇಶನ್ ಸಿಸ್ಟಮ್. ನಿಮ್ಮ ಆತ್ಮಶಕ್ತಿಯನ್ನ ಕಳೆದು ಬಿಡುತ್ತೆ ಆ ಎಜುಕೇಶನ್ ಸಿಸ್ಟಮ್. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ 24 ಗಂಟೆಗಳಲ್ಲಿ ಅವನು ಯಾವ ತರಂಗಗಳನ್ನ ಹೊರಡಿಸ್ತಾ ಇದ್ದಾನೆ, ಅವನು ಯಾವ ರೀತಿಯ ಮಾತುಗಳನ್ನ ಮಾತಾಡ್ತಾ ಇದ್ದಾನೆ, ಅವನಿಂದ ಯಾವ ರೀತಿಯ ಕೃತಿಗಳಿದೆ, ಅವನ ವ್ಯಕ್ತಿತ್ವ ಎಂತದನ್ನ ನೋಡಿ ನಾವು ಮಾರ್ಕ್ಸ್ ಹಾಕೋದಿಲ್ಲ. ಒಟ್ಟು ಅಂಕಗಳು ಎಷ್ಟು ಅಷ್ಟೇ. ಅಂದ್ರೆ 365 ದಿನದಲ್ಲಿ, ಈಗ ಸೆಮಿಸ್ಟರ್ ಬಂದಿದೆ ಅಂತ ಇಟ್ಕೊಳ್ರಿ, ಅದರ ಹಾಫ್ ಅಂತ ಇಟ್ಕೊಳ್ರಿ, 180 ದಿನಗಳಲ್ಲಿ ಆತ ಹೇಗೆ ಜೀವಿಸಿದಾನೆ ಅನ್ನೋದ್ರ ಮೇಲೆ, ಹೇಗೆ ಇದ್ದಾನೆ ಅನ್ನೋದ್ರ ಮೇಲೆ ಮಾರ್ಕ್ಸ್ ಇಲ್ಲ. ಆ 180 ನಿಮಿಷಗಳಲ್ಲಿ 3 hours ಏನೋ ಅವನ ಪೇಪರ್ ಇದೆಯೋ, 180 ದಿನಗಳ ಅವನ ಬಿಹೇವಿಯರ್ ಅನ್ನ ನಾವು 180 ನಿಮಿಷಗಳ ಸಮಯ ಕೊಟ್ಟು ಅವನ ವ್ಯಕ್ತಿತ್ವವನ್ನ ಅಳಿತೀವಿ. 2 ಅಕ್ಷರ ಬರೆದಿದ್ರೆ ಆತ ಕಾಪಿ ಮಾಡಿ, ನಾನು ಯಾರಿಗೂ ನಿಂದೆ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಡ್ರಿ, ಎಲ್ಲಿ ಏನೋ ಮಾಡಿ ಬರೆದಿದ್ರು ಅವನಿಗೆ ಅನಿವಾರ್ಯವಾಗಿ ಮಾರ್ಕ್ಸ್ ಕೊಡಬೇಕಾದ ಅನಿವಾರ್ಯತೆ ಇದೆ ಶಿಕ್ಷಕ. ಅನ್ಲೆಸ್ ಇಟ್ ಇಸ್ ಕಾಪಿ ಅಂತ ಪ್ರೂವ್ ಆಗೋವರೆಗೂ ಆ ಮಾರ್ಕ್ಸ್ ಕಟ್ ಮಾಡೋ ಅಧಿಕಾರ ಅವನಿಗಿಲ್ಲ. ಅಂದ್ರೆ 3 ಗಂಟೆ
ಏನು ಪರ್ಫಾರ್ಮೆನ್ಸ್ ವಿದ್ಯಾರ್ಥಿ ಇದೆಯೋ ಅದ್ರ ಮೇಲೆ ಅವನಿಗೆ ನೀವು ವ್ಯಕ್ತಿತ್ವ ಕೊಡ್ತೀರಿ. ಅವ್ನ ದಿನನಿತ್ಯ ಎಷ್ಟು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತೀವಿ, ಆ ವರ್ಡ್ ನಾವು ಮಾತಾಡಬಾರ್ದು. ಎಷ್ಟು ಲುಚ್ಚಾಗಿರಿಯಿಂದ ಬದುಕ್ತಾರೆ ನಮ್ಮ ಕಣ್ಣೆದುರಿಗೆ ಜನರೇಷನ್ ಅಂದ್ರೆ ನಾವು ಮಾತಾಡಬಾರ್ದು ಅಂತ ಮಾತು. ನಾವು ಶಿಕ್ಷಕರಾಗಿ ಎಷ್ಟು ಲುಚ್ಚಾಗಿರಿಯಿಂದ ಅಂತವ್ರನ್ನ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಾವು ಮಾತಾಡಬಾರ್ದು ಅಂತ ಮಾತು. ಅಷ್ಟು ಲುಚ್ಚಾಗಿರಿಯಿಂದ ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ನಮ್ಮ ಆತ್ಮಹೀನತೆ ಅದು. ಯಾರೋ ರಿಕಗ್ನಿಷನ್ ಇದ್ರೆ, 4 ಜನ ಸ್ಟೂಡೆಂಟ್ ನನ್ನ ಹಿಂದಿದ್ರೆ ನಾನೊಬ್ಬ ದೊಡ್ಡ ಶಿಕ್ಷಕನು ಬ್ಲಡಿ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನಸ್ಸೊಳಗೆ. ಶಿಕ್ಷಕರೇ, ಇಷ್ಟು ವರ್ಷದ ಶಿಕ್ಷಣ ವೃತ್ತಿಯಲ್ಲಿ ನಾನು ನೋಡ್ಕೊಂಡಿದ್ದೀನಿ ಎಂತ ಹೀನ ಜನರೇಷನ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಕಾಲೇಜಲ್ಲಿ ನಾನೊಬ್ಬನೇ ಹೀರೋಯಿನ್, ನಾನೊಬ್ಬಳೇ ಹೀರೋಯಿನ್, ನಾನೊಬ್ಬನೇ ಹೀರೋನ, ಎಲ್ಲಾ ವಿದ್ಯಾರ್ಥಿಗಳು ನನ್ಗೊಬ್ಬನಿಗೆ ಮಾನಿಸ್ಬೇಕಾ? ಯಾಕೆ ಬೇರೆ ಶಿಕ್ಷಕರನ್ನ ಮಾನಿಸುವಷ್ಟು ಸ್ವಾತಂತ್ರ್ಯ ಅವ್ರಿಗಿಲ್ವಾ? ನಾಚಿಕೆ ಪಟ್ಕೋಬೇಕು ನಮ್ಮ ಜೀವನಕ್ಕೆ. ನಾವು ವ್ಯಕ್ತಿಯ ಗೌರವವನ್ನ ಗೌರವಿಸಬೇಕು. ಒಬ್ಬ ಶಿಕ್ಷಕ ಸತ್ಯ ಹೇಳಿ ಪ್ರಾಮಾಣಿಕತೆಯಿಂದ ಮಾತನಾಡಿ ಮತ್ತು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸಿ ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೋದ್ರೆ ಮಾತ್ರ ಅವನ ವೇತನದಿಂದ ಅವನು ತಿನ್ನೋ ಅನ್ನ ಅವನಿಗೆ ಪ್ರಸಾದ ಆಗುತ್ತೆ. ಇಲ್ಲವಂದ್ರೆ ವಿಷವಾಗಿ ಅವನ ಜೀವನವನ್ನ ಕಾಡುತ್ತೆ. ಇದು ನಾನು ಎಷ್ಟು ವರ್ಷಗಳ ಅತ್ಯಂತ ನೋವಿನಿಂದ ನಾನೀ ಮಾತನ್ನ ಹೇಳ್ತಾ ಇದ್ದೀನಿ. ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಮಗುವಿಗೆ ಒಂದು ಆತ್ಮನಿರ್ಭರತೆಯನ್ನ ಕಲಿಸಿಕೊಡ್ಲಿಲ್ಲ. 75 ವರ್ಷಗಳಿಂದ ನಾವು ಗುಲಾಮ ಸ್ಥಿತಿನಲ್ಲಿದ್ದೀವಿ. ಇವತ್ತು ಕೂಡ ಮಾನನೀಯ ಮೋದಿಜಿಯವರು ಆತ್ಮನಿರ್ಭರ್ ಭಾರತ್ ಅಂತ ಈ ಕೊರೋನಾ ಟೈಮ್ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಕೊರೋನಾ ಟೈಮ್ ನಿಂದಾನೇ ಇವತ್ತು ನಮ್ಗೆ ಜೂಮ್ ಕ್ಲಾಸ್ ಇದು ಲಿಂಕ್ ಆಗಿರೋದು. ವಿ ಆರ್ ಥ್ಯಾಂಕ್ಫುಲ್ ಟು ಕೊರೋನಾ. ಆತ್ಮನಿರ್ಭರತೆ ಈ ಕೊರೋನಾ ಕಾರಣದಿಂದಲಾದ್ರೂ ನಮ್ಮೆಲ್ಲರಲ್ಲಿ ಆತ್ಮನಿರ್ಭರತೆ ಬರಲಿ. ಏನದು ಆತ್ಮನಿರ್ಭರತೆ ಅಂದ್ರೆ, ನನ್ನೊಳಗೆ ಅನಂತ ಶಕ್ತಿ ಇದೆ. ಬುದ್ಧನಷ್ಟೇ, ಮಹಾವೀರನಷ್ಟೇ, ಶಿವನಷ್ಟೇ, ವಿವೇಕಾನಂದ ಅಷ್ಟೇ, ಮಹಾತ್ಮ ಗಾಂಧೀಜಿ ಅಷ್ಟೇ, ಮದರ್ ಥೆರೇಸಾ ಅಷ್ಟೇ, ಇನ್ನು ಯಾವ ಮಹಾಪುರುಷರ ಹೆಸರುಗಳನ್ನ ತಗೋತಿರ್ತೀವಲ್ಲ ಅವರಷ್ಟೇ ನನ್ನಲ್ಲೂ ಆತ್ಮಶಕ್ತಿ ಇದೆ. ಅವರು ಮನುಷ್ಯರಾಗಿದ್ರು, ನಾನು ಮನುಷ್ಯನಾಗಿದ್ದೆ. ಒಂದೇ ಏನು, ಆ ಮನುಷ್ಯ ಜೀವನದಿಂದ ಅವರು ಭಗವಂತನ ಸ್ಥಿತಿಗೆ ತಮ್ಮನ್ನ ತಾವು ಅರಳಿಸಿಕೊಂಡ್ರು. ತಮ್ಮೊಳಗಿನ ಆತ್ಮಶಕ್ತಿಯನ್ನ ಜಾಗೃತಗೊಳಿಸಿಕೊಂಡ್ರು. ನಾವಿನ್ನೂ ಅರಳಿಸಿಕೊಂಡಿಲ್ಲ. ಇಷ್ಟೇ ವ್ಯತ್ಯಾಸ ಅವರಿಗೆ ನಮ್ಗೆ ಇರೋದು. ಇದನ್ನ ನಾವು ಆ ಮಕ್ಕಳು ಚಿಕ್ಕವರಿದ್ದಾಗ ಈ ಬೀಜವನ್ನ ಏನಾದ್ರೂ ಹಾಕಿ ಅವರಿಗೆ ಈ ಧ್ಯಾನ ವಿದ್ಯೆಯನ್ನ ಕೊಟ್ರೆ ಆ ಜನರೇಷನ್ ಚೇಂಜ್ ಆಗೋದ್ರೊಳಗೆ ಇಡೀ ಭಾರತ, ಇಡೀ ಪ್ರಪಂಚ ಚೇಂಜ್ ಆಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ಜಗತ್ತಿನಲ್ಲಿ ಯಾರಿಗೆ ಶೇರ್ ಮಾಡ್ತಾರೋ ಮಾಡಿ. ಈ ವಿದ್ಯೆಯನ್ನ ನಾವು ಶೇರ್ ಮಾಡಿದಾಗ ಜಗತ್ತಿನಲ್ಲಿ ಯಾವುದೇ ಬಾರ್ಡರ್ ಇರೋದಿಲ್ಲ, ಯಾವುದೇ ಮಿಲಿಟರಿ ಇರೋದಿಲ್ಲ, ಯಾವುದೇ ಪೊಲೀಸ್ ಸ್ಟೇಷನ್ ಇರೋದಿಲ್ಲ, ಯಾವುದೇ ಕೋರ್ಟ್ ಇರೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯಿಂದ, ತಮ್ಮ ತಮ್ಮ ಆತ್ಮ ಗೌರವದಿಂದ ಇನ್ನೊಬ್ಬರ ಆತ್ಮ ಗೌರವವನ್ನ ಗೌರವಿಸ್ತಾ ತಾವು ಸ್ವತಂತ್ರವಾಗಿ ಬದುಕ್ತಾರೆ, ಇನ್ನೊಬ್ಬರಿಗೂ ಸ್ವತಂತ್ರವಾಗಿ ಬದುಕುವಷ್ಟು ಅವರಿಗೆ ಬಿಡ್ತಾರೆ. ತಾವು ಜೀವಿಸ್ತಾರೆ, ಇನ್ನೊಬ್ಬರನ್ನು ಜೀವಿಸಲಿಕ್ಕೆ ಬಿಡ್ತಾರೆ. ಅದು ಜೀವಿಸು ಮತ್ತು ಜೀವಿಸಲು ಬಿಡು ಅನ್ನುವಂಥ ಸ್ಥಿತಿ. ತಾವು ಶ್ರೇಷ್ಠ ಸ್ಥಿತಿಯಲ್ಲಿ ಜೀವಿಸಬೇಕು, ಇನ್ನೊಬ್ಬರಿಗೂ ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿ ಜೀವಿಸುವ ಅವಕಾಶ ಕೊಡ್ಬೇಕು. ತಾವು ಸಂಪೂರ್ಣ ಆತ್ಮ ಗೌರವದಿಂದ ಜೀವಿಸಬೇಕು, ಇನ್ನೊಬ್ಬರನ್ನೂ ಆತ್ಮ ಗೌರವದಿಂದ ಜೀವಿಸುವ ಒಂದು ವಾತಾವರಣವನ್ನ ಕಲ್ಪಿಸಬೇಕು. ನಮ್ಮ ಹೀನ ಮನಸ್ಥಿತಿಯಿಂದ ಮುಕ್ತರಾಗಿ ಬರಬೇಕು. ಇವತ್ತು ನಾನು ಟೀಚರ್ಸ್ಗೆ ಒಂದು ಸಂದೇಶ, ಇಷ್ಟು ವರ್ಷಗಳ ಒಂದು ಸೇವೆಯಿಂದ, ಸುಮಾರು 30 ವರ್ಷಗಳ ನನ್ನ ಈ ಶಿಕ್ಷಕ ವೃತ್ತಿಯ ಒಂದು ಸೇವೆಯ ಅಥವಾ ನಿಮ್ಮ ಸೇವಾ ಪುಸ್ತಕದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸೇವಾ ಹಿರಿತನದ ಒಂದು ಸ್ವಾತಂತ್ರ್ಯ ಪಡ್ಕೊಂಡು ಹೇಳ್ತೀನಿ. ಇವತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೈ ಒಡ್ಡಿ ಏನೋರು ಕೊಡೋ ಗುಂಡು ತುಂಡು ಅಥವಾ ಭಿಕ್ಷೆಗೆ ಕೈ ಚಾಚಿ ಯಾರಿಗೂ ಮತ ಹಾಕ್ಬಿಡಿ. ಅದು ಶಿಕ್ಷಕರೇ ಇರ್ಲಿ ಅಥವಾ ಯಾರೇ ಇರ್ಲಿ. ಎಂತ ಜನರೇಷನ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಆತ ಪ್ರತಿಯೊಬ್ಬನೂ ಬುದ್ಧ ಪುರುಷನಾಗಿ ಎದ್ದೇಳಬೇಕು ಜೀವನದಲ್ಲಿ.
ಆನಂದದಿಂದ ಜೀವಿಸಬೇಕು ಕೃಷ್ಣನಂತೆ, ಬುದ್ಧನಿಂದ ಬುದ್ಧತ್ವದೊಂದಿಗೆ ಜೀವಿಸಬೇಕು. ನೋಡ್ರಿ ಅವಾಗ ಜೀವನ ಎಷ್ಟು ಸುಖಮಯವಾಗಿರುತ್ತೆ. ಕಬೀರಿಗೆ ಜೀವನದಲ್ಲಿ ಇಷ್ಟೊಂದು ಆರ್ಥಿಕ ಕಷ್ಟ ಇದ್ರು ಕೂಡ ಯಾವತ್ತಾದ್ರೂ ಒಂದು ದಿನನಾದ್ರೂ ಅದನ್ನ ಹೇಳಿದ್ರ ಅವರು? ನೋ ನೋ ನೋ. ಸಂಪೂರ್ಣ ಆತ್ಮವಿದ್ಯೆಯನ್ನ ಜಗತ್ತಿಗೆ ಕೊಟ್ಟರು. ನಾವ್ಯಾಕೆ ನಮ್ಮ ಬಡತನ ಇರ್ಲಿ, ಸಿರಿತನ ಇರ್ಲಿ, ಇದೊಂದು ಗೌರವದ ಸ್ಥಿತಿ ಅಂತ ಗೌರವಿಸುವ ಸ್ಥಿತಿನಲ್ಲಿ ಇಲ್ಲ. ಕೇವಲ ಸಿರಿವಂತರನ್ನೇ ಜೊಲ್ಲು ಸುರಿಸಿ ಬದುಕುವಂತ ಹೀನ ಸ್ಥಿತಿನಲ್ಲಿ ಬಂದಿದ್ದೀವಿ. ನನ್ನ ವೇತನವನ್ನ ಹೇಳ್ಕೊಂಡು ನಾನು ಬದುಕುವ ಸ್ಥಿತಿನಲ್ಲಿ ಬಂದಿದ್ದೀನಿ. ಯಾಕೆ? ನಿಮ್ಗೆ ನಿಮ್ಮ ವೇತನ ಬಿಟ್ಟರೆ ನಿಮ್ಗೆ ಬೇರೆ ಏನು ಗೌರವ ಇಲ್ವೇ? ನನ್ನ ಡಿಗ್ರಿಯನ್ನ ಹೇಳ್ಕೊಂಡು ನಾನು ಗೌರವದಿಂದ ಬದುಕುವಂತ ಹೀನ ಸ್ಥಿತಿಗೆ ಬಂದಿದ್ದೀವಿ. ಯಾಕೆ? ನಿಮ್ ಡಿಗ್ರಿ ಬಿಟ್ರೆ ನಿಮ್ಗೊಂದು ಏನು ಗೌರವ ಇಲ್ವೇ ವೈಯಕ್ತಿಕವಾಗಿ? ನಮ್ಮಪ್ಪ ಇಂಥವನು, ಯಾಕೆ ನಿನಗೆ ಸ್ವಂತ ವ್ಯಕ್ತಿತ್ವ ಇಲ್ವೇ? ನನ್ನ ಮನೆತನ ಇಂಥದ್ದು, ಯಾಕೆ ನಿನಗೆ ಸ್ವಂತ ವ್ಯಕ್ತಿತ್ವ ಇಲ್ಲವೇ? ಯಾಕೆ ಇನ್ನೊಂದು ವಸ್ತುವಿನಿಂದ ನಿಮ್ಮನ್ನು ಗುರುತಿಸಿಕೊಳ್ತೀರಿ? ನೀವು ಸಂಪೂರ್ಣ ಆಂತರಿಕವಾಗಿ ನಗ್ನರಾಗಿ ನಿಮ್ಮನ್ನ ನೀವು ಗೌರವಿಸಿಕೊಳ್ಳಿ. ಆವಾಗ ನಿಮ್ಮ ನಿಜವಾದ ಗೌರವ ಅದಕ್ಕೊಂದು ಬೆಲೆ ಇದೆ. ನಿಮ್ಗೆ ನಿಜವಾದ ಗೌರವವಾದ ಸ್ಥಿತಿಯನ್ನು ತಂದುಕೊಡೋದು ನಿಮ್ಮ ಆತ್ಮನಿರ್ಭರ ವಿದ್ಯೆ, ನಿಮ್ಮ ಆತ್ಮವಿದ್ಯೆ. ಈ ಆತ್ಮವಿದ್ಯೆ ಯಾವಾಗ ನಾವು ಇದನ್ನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತರ್ತೀವಿ, ಆವಾಗ ಮಾತ್ರ ನಾವು ಒಂದು ಸುಭಿಕ್ಷ ರಾಷ್ಟ್ರವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿದೆ. ನೋಡಿದಿರಿ ನೀವು, ಒಲಿಂಪಿಕ್ಸ್ ಅಥವಾ ಗೇಮ್ಸ್ ಕಾಂಪಿಟೇಷನ್ ಎಲ್ಲರೂ ಫಸ್ಟ್ ಓಡ್ತಾರೆ. ಬಟ್ ಹಾಗೆ ಕೆಲವೊಂದು ವಿಡಿಯೋಸ್ ಇದೆ, ನೀವು ಡೌನ್ಲೋಡ್ ಮಾಡಿ ನೋಡ್ರಿ. ಈ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿದ್ದಾರೆ, ಅವ್ರಿಗೆ ನಾವು ಕಾಂಪಿಟೇಷನ್ ಹಚ್ಚಿದ್ರೆ ಒಂದ್ಸಲ ನೋಡ್ರಿ ಆ ವಿಡಿಯೋ. ನಾವು ಕೂಡ ನಿಮ್ಗೆ ಅಪ್ಲೋಡ್ ಮಾಡಿ ಹಾಕ್ತಿವಿ, ಇನ್ನೊಂದ್ಸಲ ನಾವು ಅದನ್ನ ಸರ್ಚ್ ಮಾಡಿ. ಒಬ್ಬ ಫಿಸಿಕಲಿ ಚಾಲೆಂಜ್ಡ್ ಆ ಮಗು ಬಿದ್ರೆ ಬಾಕಿ ಮಕ್ಕಳು ಓಡಿ ಹೋಗ್ಲಿಲ್ಲ ಫಸ್ಟ್ ರ್ಯಾಂಕ್ ಬರೋದಕ್ಕೆ, ಫಸ್ಟ್ ನಂಬರ್ ಗೋಲ್ಡ್ ಮೆಡಲ್ ತಗೊಳ್ಳೋದಕ್ಕೆ. ವಾಪಸ್ ಬಂದು ಆ ಮಗುನ ಎತ್ಕೊಂಡು ಕರ್ಕೊಂಡು ಅದ್ರ ಜೊತೆಗೆ ಓಡ್ತಾ 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 ಅವ್ರು ಹೋದ್ರು. ಎಂತ ಗೌರವದ ದೃಶ್ಯ ಅದು ಜೀವನದಲ್ಲಿ. ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಇರುವಂತ ಬುದ್ಧಿ ಈ ಬುದ್ಧಿ ಉಳ್ಳವರಿಗೆ ಇಲ್ವೇ? ನಾವು ನಿಜವಾಗ್ಲೂ ಯಾರಿಗೆ ಬುದ್ಧಿ ಇದ್ದವರು ಅಂತ ಕರಿಬೇಕು? ನಮ್ ಜೊತೆಗಿದ್ದವ್ರನ್ನ ನಾವು ಕೈ ಹಿಡಿದು ಎತ್ತಿ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂದ್ರೆ ಎಂಥ ಹೀನ ಸ್ಥಿತಿ ಇರಬೇಕು ನಮ್ಗೆ. ಇವತ್ತು ಕೋವಿಡ್ ಕಾರಣದಿಂದ ಪರ್ಮನೆಂಟ್ ಆಗಿರೋ ಟೀಚರ್ಸ್ ಪರ್ಮನೆಂಟ್ ಆಗಿ ಸ್ಯಾಲರಿ ತಗೊಳ್ತಾ ಇದ್ದಾರೆ. ಬಟ್ ಟೆಂಪರರಿ ಆಗಿರುವಂತ ಟೀಚರ್ಸ್, ಅವರಿಗೆ ನಾವು ಈಗ ಅತಿಥಿ ಶಿಕ್ಷಕರು ಅಂತ ಕರಿತೀವಿ. ಅದು ಪ್ರೈಮರಿ ಸ್ಕೂಲ್ ಲೆವೆಲ್ ಇಂದ ಇರ್ಬೋದು ಅಥವಾ ಯೂನಿವರ್ಸಿಟಿ ಲೆವೆಲ್ ವರೆಗೂ ಇರ್ಬೋದು. ಅತಿಥಿ ಶಿಕ್ಷಕರು ಅಂತ ಕರಿತೀವಿ. ಈಗ ಕ್ಲಾಸ್ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಯಾವುದು ವೇತನ ಇಲ್ಲ. ಯಾಕೆ? ಶಿಕ್ಷಕರಿಗೆ ಅತಿಥಿಗಳಾಗ್ಲಿ ಅಥವಾ ಯಾರಿಗೇ ಆಗ್ಲಿ ಒಂದು ಜೀವನ ಇಲ್ವೇ? ನಾವು ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಹಾಗೆ ಹೀಗೆ ನಮ್ಮನ್ನು ಏನೇನೋ ಸ್ಟೇಟಸ್ ಇಟ್ಕೊಂಡು ಬೀಗ್ತೀವಿ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ಇವತ್ತು ನನಗೆ ಗೊತ್ತಿರೋ ನಾನು ಪರ್ಮನೆಂಟ್ ಶಿಕ್ಷಕನಾಗಿದ್ರೆ ಇವತ್ತು ನನಗೆ ಗೊತ್ತಿರೋ ಒಬ್ಬ ಅತಿಥಿ ಶಿಕ್ಷಕನಿಗೆ ಕನಿಷ್ಠ 1,000 ರೂಪಾಯಿ ಗಿಫ್ಟ್ ಮಾಡ್ರಿ. ಗಿಫ್ಟ್, ದ ವರ್ಡ್ ಯೂಸಿಂಗ್ ಗಿಫ್ಟ್, ಯಾವುದೋ ಉಪಕಾರ ಮಾಡ್ತಾ ಇಲ್ಲ. ನೀವು ಒಂದು ಗಿಫ್ಟ್ ಮಾಡ್ರಿ ಪ್ಲೀಸ್. ಇದು ನೀವು ಶಿಕ್ಷಕ ದಿನಾಚರಣೆ ದಿವಸ ಒಬ್ಬ ಅತಿಥಿ ಶಿಕ್ಷಕನಿಗೆ ನೀವು ಕೊಡುವ ಒಂದು ಸಂಬಳ. ಇಂಥ ಪರಿಸ್ಥಿತಿ ಶಿಕ್ಷಕರಿಗೆ ಯಾವತ್ತೂ ಬಂದಿಲ್ಲ. ನಾವು ಎಷ್ಟು ಕ್ರೂರ ಸ್ಥಿತಿಯಲ್ಲಿ ಇದೀವಿ ಅಂದ್ರೆ ನಮ್ಮ ಶಿಕ್ಷಕರಿಗೆ ಇವತ್ತು ಹೊಟ್ಟೆ ತುಂಬುತ್ತಾ ಇಲ್ಲ. ಯಾರಿಗೂ ಇದರ ಸಂವೇದನೆ ಇಲ್ಲ. ನಾವು ವೇತನ ಇರೋರು, UGC ಇದ್ದವರು ಒಂಥರ ಬೀಗಿ ಬದುಕ್ತಾರೆ, ಬೇರೆ ಪರ್ಮನೆಂಟ್ ಒಂಥರ ಬೀಗಿ ಬದುಕ್ತಾರೆ. ನಾನು ಪರ್ಮನೆಂಟ್ ಆಗಿಬಿಟ್ರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ನಿ ಅನ್ನೋ ರೀತಿ ಬೀಗಿ ಹಾಕ್ತಾರೆ.
ಆದ್ರೆ ನನ್ನ ಜೊತೆ ಇದ್ದಾರೆ ಕಲೀಗ್ಸ್, ಟೀಚರ್ಸ್, ಅವರು ನನ್ನಷ್ಟೇ ಪಾಠ ಮಾಡ್ತಾರೆ. ಯಾವತ್ತಾದ್ರೂ ನಾವು ಕರುಣೆಯಿಂದ ನೋಡಿದೀವ ಅವರನ್ನ? ಸರ್ಕಾರದ ವ್ಯವಸ್ಥೆ ಏನು? ಪೇರೆಂಟ್ಸ್ ಯಾವತ್ತಾದ್ರೂ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಹೇಳಿದ್ದೀರಾ ಅತಿಥಿ ಶಿಕ್ಷಕರಿಗೂ ಒಂದು ಗೌರವಯುತ ಜೀವನ ಕೊಡ್ರಿ ಅಂತ? 75 ವರ್ಷಗಳಾಯ್ತು ನಮ್ಗೆ ಸ್ವಾತಂತ್ರ್ಯ ಬಂದು. ಎಂತ ಕ್ರೂರ ಜೀವನವನ್ನ ಬದುಕ್ತಾ ಇದ್ದೀವಿ ನಾವು. ನಾನೊಬ್ಬ ಧ್ಯಾನಿಯಾಗಿ, ನಾನೊಬ್ಬ ಆತ್ಮಜ್ಞಾನಿಯಾಗಿ ನಾನು ನಿಮ್ಗೆ ಕೇಳ್ತೀನಿ, ನಮ್ ಜೊತೆಗಿರೋರು ದುಃಖದಲ್ಲಿದ್ರೆ ನಾವು ಸಂತೋಷ ಪಡೋದು ನಮ್ಮಿಂದ ಸಾಧ್ಯವೇ? ಅದು ನಾಚಿಕೆಗೆಟ್ಟ ಸಂತೋಷ. ಹಾಗೇನಾದ್ರೂ ಇದ್ರೆ ಅದೊಂದು ನಿರ್ಲಜ್ಜ ಸಂತೋಷ. ನಮ್ಮ ರಾಜಕಾರಣಿಗಳಿಗೆ ಸಂವೇದನೆ ಇಲ್ಲ. ರಾಜಕಾರಣಿಗಳನ್ನ ಓಲೈಸುವ ಈ ಭಿಕ್ಷುಕ ಸಮಾಜಕ್ಕೆ ಸಂವೇದನೆ ಇಲ್ಲ. ಏನ್ ಮಾಡ್ಬೇಕು ಒಬ್ಬ ಶಿಕ್ಷಕ? ತನ್ನ ಘನತೆ ಮರೆತು ಹರ್ಷವರ್ಧನ್, ಪ್ಲೀಸ್ ಬ್ರಿಂಗ್ ಹಿಂದೂ ಪೇಪರ್. ಬೇಗ, ಇವತ್ತಿನ ಡೇಟ್ ಬೇಗ. ಫ್ರೆಂಡ್ಸ್, ಕ್ಷಮೆ ಇರಲಿ, ನಾನು ಇವತ್ತು ಧ್ಯಾನ ಬಿಟ್ಟು ನಾನೇನೋ ಟೀಚ್ ಮಾಡ್ತಾ ಇದ್ದೀನಿ. ಬಟ್ ನಮ್ಗೆ ಆತ್ಮಗೌರವ ಇಲ್ಲದ ಜೀವನ ಇದ್ರೆ ಅದೆಂತ ಧ್ಯಾನ ಇದ್ರು, ಅದೆಂತ ಜೀವನ ಇದ್ರು ಜೀವನನೇ ಆಗಲ್ಲ. ಫ್ರೆಂಡ್ಸ್, ಇವತ್ತಿನ ಪೇಪರ್ದಲ್ಲಿ ಒಂದು ಸೀನ್ ಕೊಟ್ಟಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಒಬ್ಬ ಶಿಕ್ಷಕ ಕಾಯಿಪಲ್ಯ ಮಾರ್ತಾ ಇದ್ದಾನೆ, ಒಬ್ಬ ಶಿಕ್ಷಕ ಬಣ್ಣ ಹಚ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಅವರು ತಮ್ಮ ಜೀವನದ ಶಿಕ್ಷಣದ ವ್ಯವಸ್ಥೆಯನ್ನ ಎಷ್ಟೇ ಟೆಂಪರರಿ ಆಗಿದ್ರು ಯಾವ ರೀತಿ ಸಮರ್ಪಣೆಯಿಂದ ಬದುಕಿದ್ದಾರೆ. ಇಂಥವರಲ್ಲಿ ನಾವು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇವೆ. ಇದನ್ನ ಹೇಳ್ತಾ ಹೇಳ್ತಾ ಇಲ್ಲಿವರೆಗೆ ನನಗೆ ಈ ಕ್ಲಾಸ್ ಅಲ್ಲಿ ಅಟೆಂಡ್ ಆಗುವವರೆಗೂ ನನಗೆ ಆಲೋಚನೆ ಬಂದಿರಲಿಲ್ಲ. ಫ್ರೆಂಡ್ಸ್, ಈ ಕ್ಲಾಸ್ ಮುಗಿದ ತಕ್ಷಣ ನನಗೆ ಗೊತ್ತಿರುವ ಒಬ್ಬ ಅತಿಥಿ ಉಪನ್ಯಾಸಕರಿಗೆ ನಾನು ಒಂದಷ್ಟು ಗಿಫ್ಟ್ ಹಣ ಅವರಿಗೆ ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲೀಸ್, ನೀವು ಯಾರು ಟ್ರಾನ್ಸ್ಫರ್ ಮಾಡ್ತಿರೋ, ಯಾರು ಯಾವ ರೀತಿ ಗಿಫ್ಟ್ ಅಲ್ಲಿ ಕೊಡ್ತಾರೋ, ನಾನು ನಿಮ್ಗೆ ಯಾವುದು ಒತ್ತಾಯ ಮಾಡೋದಿಲ್ಲ. ಆದ್ರೆ ಇಂಥ ಸಂವೇದನಹೀನ ಸಮಾಜದಲ್ಲಿ ನಾವು ಬದುಕಿದ್ದೀವಿ. ನಾವು ಆತ್ಮಜ್ಞಾನಿಗಳು ಅಂದ್ರೆ ನಮ್ಮೊಳಗಿನ ರೋಗಗಳನ್ನಷ್ಟೇ ಕಿತ್ಕೊಳ್ಳೋದಲ್ಲ, ಈ ಸಮಾಜದಲ್ಲಿ ಬಿಟ್ಟಿರೋ ರೋಗಗಳನ್ನು ಕೂಡ ಕಿತ್ಕೊಳ್ಳೋಷ್ಟು ಮನೋಸ್ಥಿತಿ, ಕಿತ್ತು ತೆಗೆಯುವಷ್ಟು ಮನೋಸ್ಥಿತಿ ಬಂದ್ರೆ ಮಾತ್ರ ನಾವು ಒಂದು ಹೊಸ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಫ್ರೆಂಡ್ಸ್, ಕ್ಷಮೆ ಕೋರ್ತೀನಿ. ನಾನು ಇವತ್ತು ಆಕ್ಚುಲಿ ಐ ಕುಡ್ ನಾಟ್ ಕಂಟ್ರೋಲ್ ಮೈ ಸೆಲ್ಫ್. ಏನೋ ಸಾರ್ ಧ್ಯಾನ ಮಾಡಿದ್ರೆ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಖಂಡಿತ ನಾನು ಕಂಟ್ರೋಲ್ ಮಾಡ್ಕೊಳ್ತೇನೆ. ಬಟ್ ಇವತ್ತು ಏನಾಯ್ತು ಗೊತ್ತಿಲ್ಲ, ಐ ಬರ್ಸ್ಟ್ ಔಟ್. ಇವತ್ತು ದಯವಿಟ್ಟು ಧ್ಯಾನದಲ್ಲಿ ಪ್ರಾಮಾಣಿಕವಾಗಿ ಜೀವನ ಜೀವಿಸ್ತಾ ಕಷ್ಟದಲ್ಲಿರೋ ಯಾವುದೇ ಶಿಕ್ಷಕ ಇದ್ರು ಪ್ರಪಂಚದಲ್ಲಿ, ಕೇವಲ ಭಾರತ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಶಿಕ್ಷಕ ಇದ್ರು ಕೂಡ ಅವನಿಗೊಂದು ಒಳ್ಳೆ ಜೀವನ ಸಿಗ್ಲಿ, ಅವ್ರಿಗೊಂದು ನೆಮ್ಮದಿಯ ಬದುಕು ಸಿಗ್ಲಿ ಅಂತ ಇವತ್ತಿನ ನಮ್ಮ ಧ್ಯಾನ ಶಕ್ತಿಯನ್ನ, ಪ್ಲೀಸ್ ರಿಲ್ಯಾಕ್ಸ್ ಯುವರ್ ಬಾಡಿ, ಕ್ಲೋಸ್ ಯುವರ್ ಐಸ್, ಫಿಂಗರ್ಸ್ ಇಂಟು ಫಿಂಗರ್ಸ್, ಆರಾಮಾಗಿ ಕೂತ್ಕೊಡ್ರಿ. ಇವತ್ತು ನಮ್ಮ ಎಂಟೈರ್ ಶಕ್ತಿಯನ್ನ ನಾವು ಕಷ್ಟದಲ್ಲಿರುವ ಪ್ರಾಮಾಣಿಕ ಶಿಕ್ಷಕರಿಗೆ ಸಮರ್ಪಿಸೋಣ. ಭಗವಂತ ಅವರಿಗೆ ಒಂದು ಘನತೆಯ ಜೀವನವನ್ನು ಕೊಡಲಿ, ಗೌರವದ ಜೀವನವನ್ನು ಕೊಡಲಿ. ಇಡೀ ಸಮಾಜ ಶಿಕ್ಷಕರಿಗೆ ನಮಿಸಬೇಕು ಅಂತ ಒಂದು ಘನತೆ ಗೌರವದ ಶಿಕ್ಷಕ ವೃತ್ತಿ ಆಗ್ಲಿ. ಆವಾಗ ಇಡೀ ಸಮಾಜ ನಮಿಸುವಂತ ಜನರೇಷನ್ ಅನ್ನ ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿದೆ. ಅಲ್ಲಿಯವರೆಗೆ ಅಂತ ಸಮಾಜವನ್ನು ನಾವು ಸೃಷ್ಟಿ ಮಾಡೋದು ಸಾಧ್ಯ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಬಾಡಿ, ಪುಟ್ ಎಂಟೈರ್ ಯುವರ್ ಎನರ್ಜಿ ಇನ್ ಯುವರ್ ಸೋಲ್, ಕನೆಕ್ಟ್ ಯುವರ್ ಗಾಡ್ಹುಡ್, put all the energy. Oh God, ನಮ್ಮ ಶಿಕ್ಷಕ, ನಮಗೆ ಪಾಠ ಮಾಡುವಂತ ಗುರು, ಅವನಿಗೆ ಘನತೆಯಿಂದ ಗೌರವದಿಂದ ಜೀವಿಸುವಂತ ಒಂದು ಜೀವನವನ್ನು ಕೊಡಪ್ಪ. ಆತ ಯಾರಿಗೂ ತಲೆಬಾಗಬಾರ್ದು. ಈ ಸಮಾಜ ಅವರಿಗೆ ತಲೆಬಾಗಬೇಕು.
ಅಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಹುದು ಅಂತ ಇವತ್ತಿನ ನನ್ನ ಧ್ಯಾನ ಶಕ್ತಿಯನ್ನು ಸಂಪೂರ್ಣವಾಗಿ ಇದಕ್ಕೆ ಧಾರೆ ಎರಿತೀನಿ ಅಂತ ಶಿಕ್ಷಕರಿಗೆ ಒಳ್ಳೆ ಜೀವನ ಸಿಗ್ಲಿ ಅಂತ ನಾನು ಪ್ರಾಮಾಣಿಕವಾಗಿ ಹಾರೈಸ್ತೀನಿ ಅಂತ ಹಾರೈಸಿ ಧ್ಯಾನದಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ನಮ್ಮ ಸಹೋದ್ಯೋಗಿ ಕಣ್ಣೀರಿನಿಂದ ಕೈ ತೊಳಿತಿರ್ಬೇಕಾದ್ರೆ 1 more minutes ಅವರು ನಮ್ಮ ಸಹೋದ್ಯೋಗಿ ಕಣ್ಣೀರಿನಿಂದ ಕೈ ತೊಳಿತಿರ್ಬೇಕಾದ್ರೆ ನಾವು ಅವರೆದುರಿಗೆ ಪೋಸ್ ಕೊಟ್ಟು ಜೀವನ ಜೀವಿಸ್ತೀವಿ ಅಂದ್ರೆ ನಮ್ಮಂತ ಹೀನ ನೀಚ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದ್ರೂ ಇದ್ದಾರೆ? ನಮಗೆ ಶಿಕ್ಷಕ ಅಂತ ಕರಿಬಹುದೇ? ನಾಚಿಕೆ ಬರ್ಬೇಕು ನಮ್ಮ ಆ ಸ್ಟೇಟಸ್ಗೆ. ಒಂದು ಘನತೆ ಗೌರವದ ಸಮಾಜದ ಆಶಾ ಭಾವನೆಯಿಂದ ನಾವು ಇವತ್ತಿನ ಸಂಪೂರ್ಣ ಧ್ಯಾನ ಶಕ್ತಿಯನ್ನ ಅದಕ್ಕೆ ಧಾರೆ ಎರೆಯೋಣ. ಬ್ರಹ್ಮಾಂಡದ ಸಮಸ್ತ ದೇವತೆಗಳು ನಮ್ಮ ಈ ಪ್ರಾರ್ಥನೆಗೆ ಸ್ಪಂದಿಸಲಿ, ಒಂದು ಹೊಸ ಸಮಾಜವನ್ನು ನಿರ್ಮಿಸಲಿ ಅಂತ ಪ್ರಾರ್ಥಿಸಿ ನಾವು ನಮ್ಮ ಶ್ವಾಸದೊಂದಿಗೆ ಒಂದಾಗೋಣ. ದಯವಿಟ್ಟು ಸಹಜ ಶ್ವಾಸವನ್ನ ಗಮನಿಸಿ. ದಯವಿಟ್ಟು ಸಹಜ ಶ್ವಾಸವನ್ನು ಗಮನಿಸಿ. ಒಂದು ಕ್ಷಣ ಕೂಡ, ಇವತ್ತು ಮಾತ್ರ ನೀವು ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಇದು ನಿಮ್ಮ ಪ್ರಾರ್ಥನಾ ಶಕ್ತಿಯ ಫಲ, ಧ್ಯಾನ ಶಕ್ತಿಯ ಫಲ. ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಆಗಬಾರ್ದು. ಅಷ್ಟು ನೀವು ಶ್ರದ್ಧೆಯಿಂದ ನಿಮ್ಮ ಧ್ಯಾನ ಶಕ್ತಿಯನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ. ಪ್ಲೀಸ್ ಇನ್ವೆಸ್ಟ್ ಮಾಡಿ. I beg you, being a teacher. Please be with your breath. Enjoy your breath. Enjoy your every breath. Inhale and exhale. ಉಚ್ಛ್ವಾಸ ನಿಶ್ವಾಸದಲ್ಲಿ ಇರಿ. ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದುವಿನಲ್ಲಿ ನಿಮ್ಮ ಪ್ರಾರ್ಥನೆ ಫಲಿಸುತ್ತದೆ. ಆದ್ದರಿಂದ ಈ ಧ್ಯಾನದ ಸಂಪೂರ್ಣ ಕ್ಷಣಗಳಲ್ಲಿ ನೀವು ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯ ಬಿಂದುವಿನಲ್ಲಿ ಇರಿ. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅನುಭವಿಸಿ ಬ್ರಹ್ಮಾಂಡಕ್ಕೆ ಈ ಶಕ್ತಿಯನ್ನು ಬಿಡುಗಡೆಗೊಳಿಸಿ. ದಯವಿಟ್ಟು ಈಗ ನಾವು ಸಂಗೀತದೊಂದಿಗೆ ಸಹಜ ಶ್ವಾಸವನ್ನ ಅನುಭವಿಸೋಣ. 20 minutes we are in meditation. ಯಾರು ಕಣ್ ತೆಗಿಬಾರ್ದು. ಈಗ ನಾವು ಕೂಡ ಇದನ್ನ ಸ್ಕ್ರೀನ್ ಆಫ್ ಮಾಡಿ ನಿಮ್ ಜೊತೆಗೆ ಮೆಡಿಟೇಷನ್ ಅಲ್ಲಿ ಇರ್ತೀವಿ. ದಯವಿಟ್ಟು ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದು. ಅಷ್ಟು ಒಂದು ಸಂಕಲ್ಪ ಶಕ್ತಿಯಿಂದ ಇವತ್ತು ನಾವು ಧ್ಯಾನದಲ್ಲಿ ಕೂತ್ಕೊಳ್ಳೋಣ. ಈ ಧ್ಯಾನ ಶಕ್ತಿಯನ್ನ ನಮ್ಮ ಶಿಕ್ಷಕರಿಗೆ ಧಾರೆ ಎರೆಯೋಣ. ಮ್ಯೂಸಿಕ್ ಪ್ಲೀಸ್. My dear friends, my dear masters, and my dear gods of India and the rest of the world. Today, we are sitting in meditation. We are in meditation. Don't open your eyes. Be with the breath. What a great day today. A day when we are in deep meditation. Every day should be
in deep meditation. 1 hour, 2 hours, 3 hours, every day we should spend with closed eyes in our chosen spot, in our own house, in a darkened room. Some nice fragrances around, nice perfumes around. In total darkness, a nice comfortable seat, totally relaxed, crossed legs, crossed feet, crossed hands, crossed fingers. No sounds whatsoever in the mouth, and no forms whatsoever in the mind. Being with the breath. Eyes are closed, my dear friends. No thoughts in the mind. The first law of the science of meditation says when you are with the breath, the mind becomes empty. So, let us all be with the breath. The breath is the reigning deity in meditation.
My dear friends, my dear masters, and my dear gods, meditation is the most important thing which energizes our body, which energizes our mind. My dear friends, don't open your eyes, come what may. What a wonderful thing meditation is. Every child, every youth, every adult, every oldie, everybody should meditate every day. 1 hour, 2 hours, 3 hours. Please don't open your eyes.
My dear friends, my dear masters, and my dear guides, remember that we are always guides. Remember that we are masters. We create our own realities. We designed our own lives. We are ever the master of our own lives. And we are here to be friends with each and every life form. Friendship is the natural state of affairs between life forms in the whole cosmos. And every life form is a master unto its own self. And every life form is a God unto its own self. My dear friends, my dear masters, and my dear gods of India, and the whole world, we are all in meditation. Meditation means being in total emptiness of the mind. No waves whatsoever. No thoughts whatsoever. Like an absolutely calm lake. My dear friends, be with your breath. The breath is the key word. Be with the breath.
ಯಾರು ಸ್ವಿಚ್ ಸೌರಭ್ ಎಲ್ಲ ಮ್ಯೂಟ್ ಮಾಡು ಪ್ಲೀಸ್ ಎಲ್ಲರನ್ನು. ಫ್ರೆಂಡ್ಸ್, ಕೇವಲ ಸಹಜವಾದ ಶ್ವಾಸದ ಮೇಲೆ ಗಮನ. ಇವತ್ತು ನಿಮ್ಮ ಸಂಪೂರ್ಣ ಶಕ್ತಿಯನ್ನ ಗೌರವಾನ್ವಿತ ಶಿಕ್ಷಕರಿಗೆ, ಶಿಕ್ಷಕರ ಗೌರವಾನ್ವಿತ ಬದುಕಿಗೆ ಸಮರ್ಪಿಸ್ತಾ ಇದ್ದೀರಿ. ನಿಮ್ಮಂತಹ ಅದೃಷ್ಟಶಾಲಿಗಳು ಯಾರಿಲ್ಲ ಈ ಭೂಮಿ ಮೇಲೆ. ಒಂದೆರಡು ನಿಮಿಷ ಮೌನ ಧ್ಯಾನ. ಸಂಪೂರ್ಣವಾಗಿ ಮೌನದಲ್ಲಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಗೌರವಾನ್ವಿತ ಬದುಕು, ಅದರ ಹಕ್ಕು. ಒಂದು ಪ್ರಾಣಿ, ಒಂದು ಪಕ್ಷಿ, ಒಬ್ಬ ಮನುಷ್ಯ, ಒಂದು ವೃಕ್ಷ, ಒಂದು ಸಸಿ, ಅದರ ಜೀವನವನ್ನು ನಾವು ಗೌರವಿಸಬೇಕು. ನಮ್ಮೆದುರಿಗೆ ಒಂದು ಗಿಡ ಬಾಳ್ತಾ ಇದೆ ಅಂದ್ರೆ ಅದಕ್ಕೆ ನಾವು ನೀರು ಹಾಕದೇ ಇದ್ರೆ ನಾವು ಮಹಾ ನೀಚರು. ನಮ್ಮೆದುರಿಗೆ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ ಅಂದ್ರೆ ಅವನಿಗೆ ದುಃಖದಿಂದ ಮುಕ್ತರಾಗೋ ಮಾರ್ಗ ನಾವು ಹೇಳುತ್ತಿದ್ರೆ ನಾವು ಮಹಾಸ್ವಾರ್ಥಿ. ಮೊದಲು ನಮಗೆ ಗೊತ್ತಿರಬೇಕು ದುಃಖದಿಂದ ಮುಕ್ತರಾಗುವ ಮಾರ್ಗ. ನಾನು 20 ವರ್ಷಗಳ ಹಿಂದೆ ಈ ಶಿಕ್ಷಣ ವ್ಯವಸ್ಥೆಯ ಕಷ್ಟಗಳಿಗೆ ಬಲಿಯಾಗಿ ಆತ್ಮಹತ್ಯೆಯ ಸ್ಥಿತಿಗೆ ಹೋದವನು. ಭಗವಂತನ ಕೃಪೆಯಿಂದ ಉಳಿದು ಇವತ್ತು ನಿಮ್ಮೊಂದಿಗಿದೆ. ಅಷ್ಟೊಂದು ಈ ಭ್ರಷ್ಟ ವ್ಯವಸ್ಥೆ, ಹೀನ ವ್ಯವಸ್ಥೆ, ಇವತ್ತಿಗೂ ಈ ಭ್ರಷ್ಟಾಚಾರದ ಹೀನ ಜಾತಿಯ ಜಾಲದಲ್ಲಿ ಇವತ್ತಿಗೂ ಈಗ ನಿಮಗೆ ಹೇಳ್ತಾ ಇರೋ ಶಿಕ್ಷಕ ಒತ್ತಾಡ್ತಾ ಇದ್ದಾನೆ. ಅತ್ಯಂತ ನಿರ್ಲಜ್ಜತೆಯಿಂದ ಈತನನ್ನು ಶೋಷಣೆ ಮಾಡಲಾಗುತ್ತಿದೆ. ಅತ್ಯಂತ ಹೇಯತೆಯಿಂದ ಈತನನ್ನು ಶೋಷಣೆ ಮಾಡಲಾಗುತ್ತಿದೆ. ರಾಕ್ಷಸಿ ಪ್ರವೃತ್ತಿಯಿಂದ ಈತನನ್ನು ಶೋಷಣೆ ಮಾಡಲಾಗುತ್ತಿದೆ. ಈತನಿಗೆ ತನ್ನ ಮಕ್ಕಳ ವಯಸ್ಸಿನ ಡಿಪಾರ್ಟ್ಮೆಂಟ್ ಕ್ಲಾರ್ಕ್ಗಳಿಗೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ನಿಲ್ಲುವಂತ ಸ್ಥಿತಿ ತಂದಿಟ್ಟಿದ್ದಾರೆ ಈ ವ್ಯವಸ್ಥೆ. ಇಂಥ ವ್ಯವಸ್ಥೆನಲ್ಲಿ ಬದುಕೋದಕ್ಕಿಂತ ಸಾಯೋದೇ ಶ್ರೇಷ್ಠ ಅಂತ ಎಷ್ಟೋ ಸಲ ಅನ್ಸಿದೆ. ಆದ್ರೆ ಸತ್ರೆ ಏನೂ ಪರಿವರ್ತನೆ ಆಗೋದಿಲ್ಲ. ಬಟ್ ನಾವು ಈ ವಜ್ರ ಕಠೋರ ಸತ್ಯ ಮಾತುಗಳಿಂದ ಈ ಸಮಾಜವನ್ನು ಬದಲಾಯಿಸಬಲ್ಲೆವು. ಇದು ಸತ್ಯ, ಪರಮ ಸತ್ಯ. ಈ ಸತ್ಯವನ್ನು ಹೇಳಿದ್ದಕ್ಕಾಗಿ ನನಗೆ ಯಾರಾದರೂ ಶಿಕ್ಷೆ ನೀಡುವವರಿದ್ದರೆ ನಾನು ಅದನ್ನು ಸ್ವೀಕರಿಸಲು ಸದಾ ಸಿದ್ಧನಾಗಿದ್ದೇನೆ. ಈ ಸತ್ಯವನ್ನು ಹೇಳಿದುದರಿಂದ ನಮ್ಮ ಪ್ರಾಮಾಣಿಕ ಶಿಕ್ಷಕರಿಗೆ ಒಂದು ಗೌರವಾನ್ವಿತ ಬದುಕು ಸಿಕ್ಕುವುದಾದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಯಾವುದೂ ಇಲ್ಲ. ಇವತ್ತು ತಾವು ಮಾಡ್ತಾ ಇರುವಂತ ಈ ಧ್ಯಾನ ವಿದ್ಯೆಯಿಂದ ನಾನು ದಿನನಿತ್ಯ ಅಭ್ಯಾಸ ಮಾಡಿ ನನ್ನ ಆತ್ಮನಲ್ಲಿ ಸುಖವನ್ನು ಕಂಡುಕೊಂಡಿದ್ದೀನಿ. ನನಗೆ ಎಷ್ಟೇ ಕನಿಷ್ಠ ವೇತನ ಬಂದ್ರೂ ಕೂಡ ಅದರಲ್ಲಿ ಸುಖವಾಗಿರೋದನ್ನ, ಯಾಕಂದ್ರೆ ಹೆಚ್ಚಿಗೆ ವೇತನ ಪ್ರಮೋಷನ್ ಬೇಕು ಅಂದ್ರೆ ಗುಲಾಮನಂತೆ ಅವರ ಎದುರಿಗೆ ಕೈ ಚಾಚಿ ನನ್ನ ಆತ್ಮಗೌರವನ್ನ ಮಾರ್ಕೊಂಡು ನಾನು ಅದನ್ನ ಪಡ್ಕೋಬೇಕು. ಈ ವ್ಯವಸ್ಥೆಯಲ್ಲಿ ನನ್ನಿಂದ ಅದು ಸಾಧ್ಯವಿಲ್ಲ. ನಾನೊಬ್ಬ ಪ್ರಾಮಾಣಿಕ ಶಿಕ್ಷಕ. ಅದು ಪ್ರಾಮಾಣಿಕತೆಯಿಂದ ನನ್ನ ಮನೆ ಬಾಗಿಲಿಗೆ ಬರಬೇಕು. ನಾನು ಪ್ರಾಮಾಣಿಕನಾಗಿದ್ದರೆ ಅದು ನನಗೆ ಬಂದು ಸೇರಬೇಕು. ನಿಮ್ಗೆ ಈ ಮಾತು ಹೇಳೋದು ನಿಮ್ಗೆ ಕಠಿಣ ಅನ್ಸ್ಬೋದು, ಆದ್ರೂ ನನ್ನ ಪ್ರಾಮಾಣಿಕ ಶಕ್ತಿಯಿಂದ ಹೇಳ್ತೀನಿ. ನಾನು ಪ್ರಾಮಾಣಿಕನಾಗಿದ್ದರೆ ನನಗೆ ಬರುವ ಸೌಲಭ್ಯಗಳು ನನ್ನ ಕಾಲಡಿಗೆ ಬಂದು ಬೀಳಬೇಕು.
ನಾನು ಇಂದು ನಿಮಗೆ ಘೋಷಣೆ ಮಾಡುತ್ತೇನೆ, ನನ್ನ ಧ್ಯಾನಿ ಮಿತ್ರರೇ, ನನ್ನ ಬದುಕಿನ ಪ್ರಾಮಾಣಿಕತೆಯನ್ನು ನಾನು ಮಂಪರು ಪರೀಕ್ಷೆಗೆ ಒಳಗಾಗಿ ಈ ಜಗತ್ತಿಗೆ ನೀಡಲು ಸಿದ್ಧನಿದ್ದೇನೆ. ಒಬ್ಬ ಶಿಕ್ಷಕನಾಗಿ ನನ್ನ ಪ್ರಾಮಾಣಿಕತೆಯನ್ನು ಮಂಪರು ಪರೀಕ್ಷೆಗೆ ಒಳಗಾಗಿ ಭಾರತ ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕೆ ನಾನು ನೀಡಲು ಸಿದ್ಧನಾಗಿದ್ದೇನೆ. ಇಂಥ ಪ್ರಾಮಾಣಿಕ ಶಿಕ್ಷಕನನ್ನು ಕೂಡ ಇಷ್ಟು ಶೋಷಣೆ ಮಾಡುವ ಈ ವ್ಯವಸ್ಥೆಯಲ್ಲಿ ನಾವು ಬದುಕಿದ್ದೀವಿ. ಒಂದು ದಿನ ಈ ಮಾತು, ಈ ಪ್ರಾಮಾಣಿಕ ಕಳಕಳಿ ಇದು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಖಂಡಿತ ಒಂದು ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸೇ ಬೀಸುತ್ತದೆ. ಅದು ನಿಮ್ಮ ಧ್ಯಾನ ಶಕ್ತಿಯಿಂದ ಮಾತ್ರವೇ ಸಾಧ್ಯ. ಅದು ನಿಮ್ಮ ಧ್ಯಾನ ಶಕ್ತಿಯಿಂದ ಮಾತ್ರವೇ ಸಾಧ್ಯ. ಅದು ನಿಮ್ಮ ಧ್ಯಾನ ಶಕ್ತಿಯಿಂದ ಮಾತ್ರವೇ ಸಾಧ್ಯ. ಧ್ಯಾನ ಜೈಗೀತೆಯೊಂದಿಗೆ ನಾವು ಇನ್ನಷ್ಟು ಶಕ್ತಿಯೊಂದಿಗೆ ನಾವು ಬ್ರಹ್ಮಾಂಡದ ದೇವತೆಗಳೊಂದಿಗೆ ಒಂದಾಗಿ ಅವರ ಶಕ್ತಿಯನ್ನ ಈ ಬದಲಾವಣೆಯ ಗಾಳಿಗೆ ನಾವು ಆವಾಹನೆ ಮಾಡ್ತಾ ನಾವು ಇನ್ನಷ್ಟು ಆಳವಾಗಿ ಧ್ಯಾನದಲ್ಲಿ ತೊಡಗೋಣ ಮಿತ್ರರೇ. ಒಂದು ಶ್ವಾಸದಿಂದ ಕೂಡ ನಾವು ಕದಲಬಾರದು. ಪ್ರತಿಯೊಂದು ಶ್ವಾಸದ ಆಳದಲ್ಲಿ ನಾವು ಮುಳುಗಿರ್ಬೇಕು. ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯೆ ನಾವು ಇರಬೇಕು. ಸಹಜ ಶ್ವಾಸವನ್ನು ಬಿಟ್ಟು ನಮಗೊಂದೂ ಆಲೋಚನೆ ಇರಬಾರದು. ಸಹಜ ಶ್ವಾಸದಲ್ಲಿ ಮುಳುಗೋಣ, ಸಹಜ ಶ್ವಾಸದೊಂದಿಗೆ ಒಂದಾಗೋಣ. ಧ್ಯಾನ ಜೈಗೀತೆಯೊಂದಿಗೆ ನಾವು ಇನ್ನಷ್ಟು ಆಳವಾಗಿ ಧ್ಯಾನದಲ್ಲಿ ತೊಡಗೋಣ. दिव्य श्वास वेद्य जय जय हो, ज्ञान वेद्य जय जय हो, दिव्य ज्ञान वेद्य जय जय हो, जय हो जय हो जय हो जय हो। संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, आत्मशक्ति जय जय हो, दिव्य आत्मशक्ति जय जय हो, जय हो जय हो जय हो जय हो। सत्य अहिंसा जय जय हो, शौच संतोष जय जय हो,
श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो सम शांति जय जय हो दिव्य सम शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो वाल्मीकि वेद व्यास जय जय हो बुद्ध महावीर जय जय हो यीशु मोहम्मद जय जय हो लाओ त्सु सुआंसु जय जय हो महात्मा मिलाद प जय जय हो कबीर नानक जय जय हो फ्लावर्स की बिसेंट जय जय हो युक्तेश्वर लाहिर जय जय हो श्री युक्तेश्वर लाहिर जय जय हो ओशो रंपा जय जय हो दिव्य ओशो रंपा जय जय हो जय हो जय हो जय हो जय हो आत्मविद्ये जय जय हो ब्रह्मविद्ये जय जय हो आरोग्य विद्ये जय जय हो आनंद विद्ये जय जय हो निर्वाण विद्ये जय जय हो श्वास विद्ये जय जय हो दिव्य श्वास विद्ये जय जय हो ज्ञान विद्ये जय जय हो दिव्य ज्ञान विद्ये जय जय हो ಕೊನೆ 2 ನಿಮಿಷಗಳು ಫ್ರೆಂಡ್ಸ್. ಹಾಗೆ ಆಳವಾದ ಮೌನದಲ್ಲಿ ನಿಮ್ಮ ಸಹಜ ಶ್ವಾಸದೊಂದಿಗೆ ಒಂದಾಗಿರಿ. ಯುವರ್ ಬ್ರೆತ್ ಈಸ್ ಯುವರ್ ಗುರು. ಲಿವ್, ಜಸ್ಟ್ ಬಿ ವಿತ್ ಯುವರ್ ನ್ಯಾಚುರಲ್ ಬ್ರೆತ್ ಅಂಡ್ ಲಿವ್ ಇನ್ ಇಟರ್ನಲ್ ಟ್ರೂತ್. ಸಹಜ ಶ್ವಾಸದೊಂದಿಗೆ ಇರಿ, ಪರಮ ಸತ್ಯದೊಂದಿಗೆ ಒಂದಾಗಿ.
ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಇನ್ನು ಒಂದೇ ಒಂದು ನಿಮಿಷ. ಕೊನೆ 50 ಸೆಕೆಂಡುಗಳು. ಸಹಜ ಶ್ವಾಸದೊಂದಿಗೆ, ಕೇವಲ ಸಹಜ ಶ್ವಾಸದೊಂದಿಗೆ. ಫಾರ್ಟಿ ಸೆಕೆಂಡ್ಸ್. ಕೊನೆ 40 ಸೆಕೆಂಡುಗಳು ನಿಮ್ಮ ಸಹಜ ಶ್ವಾಸದೊಂದಿಗೆ ಒಂದಾಗಿರುವ ಅವಕಾಶ. ಪ್ರತಿನಿತ್ಯ ಈ ಧ್ಯಾನ ಮುಗಿದ ಮೇಲೂ ಕೂಡ ನೀವು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಸಹಜ ಶ್ವಾಸವನ್ನು ಗಮನಿಸುವ ಈ ಧ್ಯಾನದ ಅಭ್ಯಾಸವನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳಿ. ಲಾಸ್ಟ್ 30 ಸೆಕೆಂಡ್ಸ್. Twenty seconds. Every moment is important. Every breath is important. Merge in your breath in every moment. Ten seconds more. 9, 8, 7, 6, 5. Breath. Be with breath. Be with breath. Be with breath. 4, 3, 2, 1, 0. ದಯವಿಟ್ಟು ಎರಡು ಕೈಗಳನ್ನ ಬಿಡಿಸಿ ಕಣ್ಮೇಲೆ ಇಟ್ಕೊಳ್ಳಿ. ಯಾರು ಕಣ್ ತೆಗಿಬೇಡಿ. ಕೈಂಡ್ಲಿ ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಬೋತ್ ಐಸ್. ನಿಮ್ಮ ಎರಡು ಕೈಗಳನ್ನ ಎರಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ಎರಡು ಕೈಗಳನ್ನು ಬಿಡಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ. ಒಮ್ಮೆ ಟಕ್ ಅಂತ ಕಣ್ಣು ತೆಗಿಬೇಡಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು. ಸೌರಭ್, ಅನ್ಮ್ಯೂಟ್ ಪ್ಲೀಸ್ ಆಲ್ ದ ಮಾಸ್ಟರ್ಸ್. ದಯವಿಟ್ಟು ನೀವು ಮಾಡಿರುವಂತಹ ಅದ್ಭುತ ಧ್ಯಾನಕ್ಕೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಮನ್ನು ನೀವೇ ಅಭಿನಂದಿಸಿಕೊಳ್ಳಿ. ನೀವು ನಿಜವಾಗಲೂ ಅಭಿನಂದನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇವತ್ತು ಶಿಕ್ಷಕ ದಿನಾಚರಣೆ ಕುರಿತು ಮಾತಾಡಬೇಕು ಅಂತ ಮಾಡಿ, ನಿಜವಾಗಲೂ ಅದು ನನ್ನ ಮೂಲಕ ದೇವತೆಗಳು ಮಾತಾಡಿದರೋ ಅಥವಾ ಯಾವ ಶಕ್ತಿ ಮಾತಾಡಿತೋ ಆ ಶಕ್ತಿಗೆ ಗೊತ್ತು. ನಾನು ನಿಜವಾಗ್ಲೂ ನನ್ನ ಕಂಟ್ರೋಲ್ನಿಂದ ಆಚೆಗಿದ್ದೆ. ಇನ್ನು ಇವತ್ತು ನಿಮ್ಗೆ ಈ ಧ್ಯಾನ ಹೇಳುವಂತ ಮನುಷ್ಯ ಯಾವ ಸ್ಥಿತಿನಲ್ಲಿದ್ದಾನಂದ್ರೆ,
89ರಲ್ಲಿ MA ಮುಗಿದು ಮುಂದೆ 2-3 ವರ್ಷ ಪಾರ್ಟ್ ಟೈಮ್ ಟೆಂಪರರಿ ಆಗಿ ಕೆಲಸ ಮಾಡಿ 93ರಿಂದ ಚಿಕ್ಕೋಡಿಯ ಮಹಿಳಾ ಕಾಲೇಜಿನಲ್ಲಿ, ಅಹಲ್ಯಬಾಯಿ ಪಾಟೀಲ್ ಮಹಿಳಾ ಕಾಲೇಜಿನಲ್ಲಿ ನಾನು ಇವತ್ತಿನವರೆಗೂ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪಾಠ 20 ವರ್ಷಗಳಿಂದ ಪಾಠ ಮಾಡದೇ ಇರುವಂತ ಒಬ್ಬ ಪ್ರಿನ್ಸಿಪಾಲ್ ಇವತ್ತು ಪ್ರತಿಯೊಂದು ಪ್ರಮೋಷನ್ಗಳ ಪಾತ್ರ ಆಗಿ ವೇತನ ತಗೊಳ್ತಾ ಇದ್ದಾರೆ. ನಾನು ಇವತ್ತು ನಿಮ್ಮ ಮುಂದೆ ಪ್ರೊಕ್ಲೇಮ್ ಮಾಡ್ತಾ ಇದ್ದೀನಿ. ಪ್ಲೀಸ್, ಎಂತ ಸ್ಥಿತಿನಲ್ಲಿ ಈ ಶಿಕ್ಷಕ ಬದುಕಿದ್ದಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ. ಖಾಸಗಿ ಆಡಳಿತ ಮಂಡಳಿ ತನ್ನೊಳಗಿನ ಭೂಮಿಯನ್ನ ಕಾನೂನು ಬಾಹಿರವಾಗಿ ತಮ್ಮ ಸ್ವಂತ ಕಟ್ಟಡಗಳನ್ನಾಗಿ ಮಾಡಿಕೊಂಡು ಲಾಭ ಪಡ್ಕೊಳ್ಳುವಂತ ಆಡಳಿತ ಮಂಡಳಿ. ಇಲ್ಲಿ ಪದವಿ ಕಾಲೇಜಿನ ಈ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ನಿಂದ ವೇತನ ಪಡ್ಕೊಂಡು ಬೇರೆ ಕಡೆ ನೌಕರಿ ಮಾಡಿರುವಂತ ಪ್ರಾಂಶುಪಾಲರ ಅನುಮತಿಯೊಂದಿಗೆ ಬೇರೆ ಕಡೆ ನೌಕರಿ ಮಾಡ್ತಿದ್ದಂತ ಎಷ್ಟೋ ಜನಗಳು ಇವತ್ತು ರಿಟೈರ್ಡ್ ಕೂಡ ಆಗಿ ಹೋಗಿದ್ದಾರೆ. ಅವರೆಲ್ಲ ಸೌಖ್ಯವಾಗಿದ್ದಾರೆ ಜೀವನದಲ್ಲಿ. ನಾನೊಬ್ಬ ಪ್ರಾಮಾಣಿಕತೆಯಿಂದ ಪಾಠ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ. ಇವರಿಗೆ ನಾನು ಬಕೆಟ್ ಹಿಡಿಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ತುಚ್ಛ ಜೀವನ ಸಾಗಿಸುವಂತ ಸ್ಥಿತಿನಲ್ಲಿ ಇಟ್ಟಿದ್ದಾರೆ. ನಾನು ಜಂಟಿ ನಿರ್ದೇಶಕರ ಕಚೇರಿಗೆ ನಾನು ಪದೇ ಪದೇ ಮನವಿ ಮಾಡ್ಕೊಂಡ್ರು ಕೂಡ ಇವರೊಂದಿಗೆ ಅವರು ಕೂಡ ಶಾಮೀಲಾಗಿ ಇವರು ಕೊಟ್ಟಂತ ಏನೋ ಒಂದಕ್ಕೆ ನಾನು ಅವ್ರಿಗೆ ಎಷ್ಟೋ ಸಲ ಕೇಳಿದೆ, ಒಳ್ಳೆ ಕಾರ್ಯಕ್ಕೆ ಲಂಚ ತಗೊಳ್ರಿ, ಒಂದು ಒಳ್ಳೆಯವರಿಗೆ ಜೀವನ ಕೊಟ್ರಿ, ಇನ್ನೊಬ್ರಿಗೆ ಕೆಟ್ಟ ಮಾಡೋದಕ್ಕೆ ಇನ್ನೊಬ್ಬರಿಂದ ಲಂಚ ತಗೊಳ್ಳೋದು ನಿಮ್ಗೆ ಏನು ಆತ್ಮಸಾಕ್ಷಿ? ತಲೆ ಹಾಕಿ ಅವ್ರಿಗೆ ಆಡಳಿತ ಮಂಡಳಿಗಳ ಪ್ರತಿ ತಿಂಗಳು ಫೀಡ್ಬ್ಯಾಕ್ ಇರುತ್ತೆ. ಇವತ್ತು ನಾನೊಬ್ಬ UGC ಪ್ರೊಫೆಸರ್ ಆಗಿ ನಿಮ್ಗೆ ಹೇಳ್ತೇನೆ, ಪ್ರತಿ ತಿಂಗಳು ಖಾಸಗಿ ಕಾಲೇಜುಗಳು ವೇತನ ಮಾಡಬೇಕಾದ್ರೆ ಎಲ್ಲರೂ ಕಲೆಕ್ಷನ್ ಮಾಡ್ಕೊಂಡು ಟೀಚರ್ಸ್ ಜಂಟಿ ನಿರ್ದೇಶಕರ ಕಚೇರಿಗೆ ಕೊಡ್ತಾರೆ. ಅವ್ರಿವ್ರಿಗೆ ವೇತನ ಮಾಡ್ತಾರೆ. ಒಂದು ಪ್ರಮೋಷನ್ ಒಂದೇನೋ ಆದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ಕಲೆಕ್ಟ್ ಮಾಡಿ ಕೊಡ್ತಾರೆ. ನಾನು ಇವತ್ತಿಗೂ ಕೊಟ್ಟಿಲ್ಲ. ಅದಕ್ಕೆ ನಾನು ಇವತ್ತೇ ಅಪಾಯಿಂಟ್ ಆದ್ರೆ ಯಾವ ಸ್ಥಿತಿನಲ್ಲಿ ಇರ್ತಾರೋ ಆ ಸ್ಥಿತಿನಲ್ಲಿದ್ದೀನಿ. ಆದ್ರೂ ನಾನು ಹೇಳ್ತೀನಿ, ಇವತ್ತು ರಾಧಾಕೃಷ್ಣನ್ರಂತೆ ನಾನು ಕೂಡ ವೇತನವನ್ನ ತ್ಯಜಿಸಿ ಬದುಕಬೇಕು ಅಂತ ಮಾಡಿದ್ದೆ, ಒಂದ್ಸಲ ನಿರ್ಣಯ ಮಾಡಿದ್ದೆ. ಆದ್ರೆ ನನ್ನ ಜೀವನಕ್ಕೆ ಒಂದು ಆಧಾರವಾಗಿರುವಂತ ಈ ವೇತನವನ್ನ ಇದನ್ನು ಕಳ್ಕೋಬೇಡ, ಈ ಭ್ರಷ್ಟ ವ್ಯವಸ್ಥೆನಲ್ಲಿ ಮತ್ತೆ ಅದಕ್ಕೊಂದು ಹೊಸ ಬಲಿಪುಷ ಆಗಬೇಡ ಅಂತ ನನ್ನ ಫ್ರೆಂಡ್ಸು ನನಗೆ ಹೇಳಿದ್ರು. ಅದನ್ನ ಗಮನದಲ್ಲಿಟ್ಕೊಂಡು, ನನ್ನ ಕುಟುಂಬದ ಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ನಾನು ಇವತ್ತಿಗೂ ಎಷ್ಟು ಬರುತ್ತೋ ಅಷ್ಟೇ ಸಂಬಳದಲ್ಲಿದ್ದೀನಿ. ಇಡೀ ಕಚೇರಿಗಳು ಆಡಳಿತ ಮಂಡಳಿಯ ಪರವಾಗಿ ಕೆಲಸ ಮಾಡಿ ತಮ್ಮ ಅತ್ಯಂತ ಹೀನ ಬುದ್ಧಿಯನ್ನ ಪ್ರದರ್ಶಿಸಿ ನಮ್ಮಂತ ಪ್ರಾಮಾಣಿಕರನ್ನ ಗುಲಾಮರಂತೆ ನಡೆಸ್ಕೊಂಡಿವೆ. ಇವತ್ತಿಗೂ ಹೇಳ್ತೇನೆ, ನನಗೆ ಬರಬೇಕಾದ ಪ್ರಮೋಷನ್ ಇಲ್ಲ, ಅರಿಯರ್ಸ್ಗಳಿಗೆ ಕೊಕ್ಕೆ. ಇವರು ಕಾಲೇಜ್ನಲ್ಲಿ ಏನೇ ಮೀಟಿಂಗ್ ನಿರ್ಣಯ ಮಾಡಿದ್ರು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇ ಫೈನಲ್. ಯಾವುದೇ ರೀತಿಯ ಎನ್ಕ್ವೈರಿ ಇಲ್ಲ. ಎನ್ಕ್ವೈರಿ ಮಾಡಿದ್ರು ಢೋಂಗಿ ಎನ್ಕ್ವೈರಿಗಳು. ಗೊತ್ತಿರ್ಲಿ, ಒಬ್ಬ ಪ್ರೊಫೆಸರ್ ಪ್ರೊಫೆಸರ್ ಎಲ್ಲೋ ಇಂಥ ಕೆಲಸ ಮಾಡಿದವರು ಇರಬೇಕು, ಒಬ್ರು ಯಾರಾದ್ರೂ ಭ್ರಷ್ಟರು ಸಸ್ಪೆಂಡ್ ಆದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಎನ್ಕ್ವೈರಿ ಮಾಡೋದಕ್ಕೆ ಲಂಚ ಕೊಟ್ಟು ಹಾಕೊಂಡು ಬರ್ತಾರೆ ಆಫೀಸರ್ಸ್. ಯಾಕೆಂದ್ರೆ ಆತನಿಂದ ಹೆಚ್ಚಿನ ಲಂಚವನ್ನ ಪಡ್ಕೊಂಡು ಅವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಸ್ಥಿತಿ ಇದೆ. ಇದು ನಮ್ಮ ಇನ್ನೊಂದು ಕಡೆ ಆಗಿರುವಂತ ಸ್ಥಿತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದ ಮೇಲೆ ಕೂಡ ಆಗಿರುವಂತ ಈ ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ. ಅತ್ಯಂತ ಸ್ಪಷ್ಟವಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ದಿವಸ ನಾನು ದಯವಿಟ್ಟು ಈ ಸತ್ಯವನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನವರೆಗೂ ಯಾರಿಗೂ ಇದನ್ನ ಹೇಳಿಲ್ಲ, ಗೊತ್ತಿರ್ಲಿ ನಿಮ್ಗೆ. ಇವತ್ತು ತಮ್ಮೊಂದಿಗೆ ನಾನು ಇದನ್ನ ಹಂಚಿಕೊಂಡಿದ್ದೀನಿ. ಇವತ್ತು ಧ್ಯಾನದಲ್ಲಿ ನಿಮ್ಗೆ ಹೇಳ್ತಿರ್ಬೇಕಾದ್ರೆ ಅತಿಥಿ ಶಿಕ್ಷಕರಿಗೆ ನಾನು ಸಹಾಯ ಆಗ್ಬೇಕು ಅಂತ ಫಸ್ಟ್ ಟೈಮ್ ನನಗೆ ನಿಮ್ಗೆ ಹೇಳ್ತಾ ನನಗೂ ಕೂಡ ಮುಂಚೆ ಥಾಟ್ ಬರ್ತಿತ್ತು, ಯಾವ ರೀತಿ ಡೈರೆಕ್ಟ್ ಇಂಡೈರೆಕ್ಟ್ ಹೆಲ್ಪ್ ಮಾಡ್ಬೇಕು ಅಂತ ಇತ್ತು. ಬಟ್ ಇವತ್ತು ಹಾಗಿಲ್ಲ, ಡೈರೆಕ್ಟೇ ಹೆಲ್ಪ್ ಮಾಡ್ತೇನೆ ನನ್ನಿಂದ ಆದಷ್ಟು. ನಮ್ಮೆಲ್ಲರಿಗೂ ಒಂದು ಪ್ರಾಮಾಣಿಕ ಘನತೆಯ ಗೌರವದ ಜೀವನ ಸಿಗ್ಲಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮೊಂದಿಗೆ ಅಭಿಪ್ರಾಯಗಳನ್ನ ಹಂಚಿಕೊಂಡೆ. ಶಿಕ್ಷಕನಾಗಿ ಏನೋ ಫ್ಲೋ ಆದೆ, ಬಟ್ ನಾನು ಇದರಲ್ಲಿ ವೈಯಕ್ತಿಕವಾಗಿ ಎಸ್ ಪ್ರೊಫೆಸರ್ ಒಂದ್ ನಿಮಿಷ ಇದೊಂದು ವಾಕ್ಯ ಹೇಳ್ತೀನಿ, ನಿಮ್ಗೆ ಅಲೋ ಮಾಡ್ತೇನೆ. ವೈಯಕ್ತಿಕವಾಗಿ ನಿಮ್ಗೆ ನಾನು ಏನೋ ಹೇಳ್ಬೇಕು ಅಂತ ಅಕ್ಷರಶಃ ಒಂದು ಸೆಕೆಂಡ್ ಯೋಚನೆ ಕೂಡ ಇರ್ಲಿಲ್ಲ. ಇವತ್ತು ಡಾಕ್ಟರ್ ಅಂತ ಹಿಂದೆ ಹಚ್ಕೊಂಡಿದ್ದೀನಲ್ಲ, ಇವತ್ತು ನಾನು ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತ ಸಂಸ್ಥೆಯಲ್ಲಿ
ಡಾಕ್ಟರ್ ಅಂತ ಅವರು ಮಾಸ್ಟರ್ ರೋಲ್ ಅಲ್ಲಿ ಬರೋದಿಲ್ಲ, ಗೊತ್ತಿರಲಿ. ಒಂದೆರಡು ದಿನದಲ್ಲೇ ಖರೀದಿ ಮಾಡಿ ತಂದ PhD ಗಳಿಗೆ ಡಾಕ್ಟರೇಟ್ ಹಾಕೊಂಡು ಸಮಾಜದಲ್ಲಿ ಮೆರಿತಾ ಇದ್ದಾರೆ ನಮ್ಮ ಪ್ರಾಚಾರ್ಯರು. ಮತ್ತೆ ಬೇಡ, ಅವರೊಬ್ಬರಿಗೆ ಮಾತಾಡೋಣ, ಸರ್ಕಾರ ನೋಡ್ಕೊಳ್ಳಿ. ಇವತ್ತು ಈ ನನ್ನ PhD ಸ್ವಲ್ಪ ನನಗೆ ಈ ಸೇವಾ ಕಾರ್ಯಗಳಲ್ಲಿ ನನಗೆ ಬಿಡುವಿಲ್ಲದ್ರಿಂದ ಈ PhD ಕೃತಿಯನ್ನ ನನಗೆ ಪ್ರಕಟಣೆ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಅದರ ಸಾರ ಸರ್ವಸ್ವವನ್ನಾದ್ರೂ ಒಂದು 50 ಪೇಜ್ಗಳಲ್ಲಿ ತಂದು ನಾನು ಭಾರತ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಈ ವರ್ಷ ಮುಗಿಯೋದ್ರೊಳಗೆ ಅದನ್ನ ಸಲ್ಲಿಸ್ತೀನಿ. ನಿಮಗೂ ಕೂಡ ಅದರ ಫ್ರೀ ಕಾಪಿಯನ್ನು ಹಚ್ತೀನಿ. ಫ್ರೀ ಕಾಪಿಯನ್ನ ನಾನು ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಬಿಡ್ತೀನಿ. ಅದರಿಂದ ಯಾವುದೇ ನಾನು ಪ್ರತಿಫಲ ಅಪೇಕ್ಷೆಯನ್ನು ಮಾಡ್ತೀನಿ. ಯಾಕೆಂದ್ರೆ ಭಾರತ ಸರ್ಕಾರದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಧ್ಯಾನ ವಿಷಯದಲ್ಲಿ PhD ಮಾಡಿದಂತ PhD ನಂದು 20 ವರ್ಷಗಳ ಸಾಧನೆಯ ಫಲವಾಗಿ ನಾನು ಈ ಭಾರತದಲ್ಲಿರುವ ಧ್ಯಾನ ಪರಂಪರೆಯನ್ನ, ಅಹಿಂಸಾ ಪರಂಪರೆಯನ್ನ, ಶಾಕಾಹಾರ ಪರಂಪರೆಯನ್ನ, ಸದ್ಗುಣಗಳ ಪರಂಪರೆಯನ್ನ ಕುರಿತು ಥೀಸಿಸ್ ಬರೆದಿರುವಂತ ಥೀಸಿಸ್ ಅದು ಅದರ ಸಾರ ಸರ್ವಸ್ವವನ್ನು ಪ್ರತಿಯೊಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ನಿಂದ ಹಿಡಿದು ಅಥವಾ ವಿದ್ಯಾರ್ಥಿಗಳಿಂದ ಹಿಡಿದು UGC ಪ್ರೊಫೆಸರ್, ಯೂನಿವರ್ಸಿಟಿ ಪ್ರೊಫೆಸರ್ ವರೆಗೂ ಓದುವಂತ ಒಂದು ಪುಟ್ಟ ಕೃತಿಯನ್ನ ಅದನ್ನ ರಸಹಿಂಡಿ ತೆಗೆದು ಅದೆಲ್ಲವನ್ನ ಹಿಡಿದು ರಸಹಿಂಡಿ ತೆಗೆದು ನಾನು ಈ ವರ್ಷ ಮುಗಿಯೋದ್ರೊಳಗೆ ನಿಮ್ಗೆ 2020 ಗಿಫ್ಟ್ ಆಗಿ ಅದನ್ನ ಕೊಡ್ತೀನಿ ಫ್ರೆಂಡ್ಸ್. ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನ ಕೊಡ್ತೀನಿ. ಬೇರೆ ಸಾಕಷ್ಟು ನಾನು ಪ್ರಾಜೆಕ್ಟ್ಗಳಿದೆ, ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಹೊರಗಡೆ ತೊಡಗಿಸ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಹೀಗಾಗಿ ನಾನು ಈ ಕರ್ನಾಟಕದ ಚಿಕ್ಕೋಡಿಯಲ್ಲಿದ್ದೀನಿ. ಆದ್ರೂ ಕೂಡ ನಾನು ಹೊರಗಡೆ ಯಾರಿಗೂ ಕಾಣಿಸೋದಿಲ್ಲ. ಯಾಕೆಂದ್ರೆ ನನ್ನದೇ ಆದ ಯೋಜನೆಗಳು ನನ್ನ ಮನೆಯೊಳಗೆ ರೂಪು ತಳಿತಾ ಇವೆ. ಹೀಗಾಗಿ ಇದು ನನ್ನ ಜೀವನವನ್ನ ಬದುಕ್ತಾ ಇದ್ದೀನಿ. ಈ ಧ್ಯಾನ ವಿದ್ಯೆಯನ್ನ ಹಂಚ್ಕೊಳ್ಳೋದಕ್ಕೆ ನೀವೆಲ್ಲರೂ ಈ ಜೂಮ್ ಮೂಲಕ ಬಂದು ನನಗೊಂದು ಅವಕಾಶ ನೀಡಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಪ್ರೊಫೆಸರ್ ಮಲ್ಲಿಕಾರ್ಜುನ್ ಪಾಟೀಲ್, ತಾವು ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಮಾತಾಡಿದ್ದು ಕೇಳಿ ನನಗೂ ಬಹಳ ದುಃಖ ಆಯ್ತು ಸರ್. ಹೇಳ್ಬೇಕಂದ್ರೆ ಸರ್, ನೀವು ಕ್ಯಾಮ್ರಾದಲ್ಲಿ ಆನ್ ಆಗಿ ಬಂದ್ರೆ, ನೆಟ್ವರ್ಕ್ ಸರಿಯಾಗಿದ್ರೆ ಕ್ಯಾಮ್ರಾದಲ್ಲಿ ಆನ್ ಆಗಿ ಬಂದ್ರೆ ದಯವಿಟ್ಟು ನಮ್ ಜನಕ್ಕೂ ಕೂಡ ಗೊತ್ತಾಗುತ್ತೆ. ನೀವು ಯಾವ ಕಾಲೇಜು, ನೀವು ಡಾಕ್ಟರೇಟ್ ಮಾಡಿದ್ರೆ ಡಾಕ್ಟರೇಟ್ ಅಂತ ಯಾವ ವಿಷಯದಲ್ಲಿ ಮಾಡಿದಿರಿ, ಯಾವ ವಿಷಯ ಟೀಚ್ ಮಾಡ್ತೀರಿ, ಯಾವ ಕಾಲೇಜು ಅಂತ ಪರಿಚಯ ಮಾಡ್ಕೊಂಡ್ರೆ ನಮ್ಮ ಶಿಕ್ಷಕ ಬಂಧುಗಳಿಗೆ ಒಂದು 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 ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂತ ಶಕ್ತಿ ಒಬ್ಬರಿಗೊಬ್ಬರಿಗೆ, ಒಂದು ಶಕ್ತಿ ಒಬ್ಬರಿಂದ ಒಬ್ಬರಿಗೆ ಹಂಚುತ್ತೆ ಸರ್. ಹೆಚ್ಚು ಆಗುತ್ತೆ ಹಂಚ್ಕೊಳ್ಳೋದು. ದಯವಿಟ್ಟು ಹಂಚ್ಕೊಳ್ಳಿ ಸರ್. ಸರ್ ನಮಸ್ಕಾರ. ನಾನು ಗುಳೇದಗುಡ್ಡ ಭಂಡಾರಿ ಕಾಲೇಜಿನ ಡಿಗ್ರಿ ಕಾಲೇಜ್ ಲೆಕ್ಚರರು, MSc PhD ನಂದು ಗ್ರಾಫ್ ಥಿಯರಿ ಒಳಗ ನಮ್ಮ ಡಾಕ್ಟರ್ HV ವಾಲಿಕರ್ ಅವರ ನಾನು ಶಿಷ್ಯ. ಅವ್ರ ಮೇಲೆ ಎಷ್ಟೋ ಆರೋಪಗಳು ಬಂದು ಕೂಡ ಅದು ಬೇರೆ ವಿಷಯ. ಅವರು ನನ್ನ ವಿದ್ಯಾಗುರುಗಳು, ಒಳ್ಳೆಯ ವಿದ್ಯಾಗುರುಗಳು. ಈಗ ನಾನು 25 ವರ್ಷ ನಾನು ಸರ್ವಿಸ್ ಮಾಡ್ತಾ ಇದ್ದೇನೆ ಇಲ್ಲೇ ಡಿಗ್ರಿ ಕಾಲೇಜ್ನಲ್ಲಿ. ಈಗ ನೀವು ನನಗ ನಿಮ್ಮ ಹೆಸರನ್ನ ಮನೆ ಕೇಳಿದಾಗ ಗೊತ್ತಾಯ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸು ಅಂತ ಹೇಳಿ. ಇವತ್ತಿನ ಒಂದು ಪರಿಸ್ಥಿತಿಯನ್ನ, ಶಿಕ್ಷಕರ ದಿನಾಚರಣೆಯನ್ನ ನೋಡಿ ನೀವು ಹೇಳಿದ ಮಾತುಗಳು 100ಕ್ಕೆ 200ರಷ್ಟು ಸತ್ಯ. 100ಕ್ಕೆ 200 ಸತ್ಯ. ಹೇಗಾಗಿದೆ ಅಂತಂದ್ರೆ ಇವತ್ತಿನ ನಮ್ಮ ಶಿಕ್ಷಣ ಕ್ಷೇತ್ರ, ಸರ್ ಕೇಳ್ತಾ ಇದ್ದೇನೆ ಸರ್? ಹಲೋ 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 ಪ್ರೊಫೆಸರ್, ವಿಡಿಯೋ ಆಫ್ ಮಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಮ್ಗೆ? ಇಲ್ಲ, ಹೌದು ಸರ್, ಹೌದು ಸರ್. ನೀವು ಯಾರು ಅಂತ ಗೊತ್ತಾಯ್ತು ಜಗತ್ತಿಗೆ. ಈಗ ವಿಡಿಯೋ ಆಫ್ ಗೊತ್ತಾಯ್ತು. ಹೌದು ಸರ್. ಆಡಿಯೋ ಮಾತ್ರ ಮಾತಾಡಿ. ಓಕೆ ಸರ್. ಇವತ್ತು ನೀವು ಹೇಳಿದಂತ ವಿಚಾರಗಳನ್ನ ಕೇಳಿ ನಿಜವಾಗಿ ನನಗೂ ಬಹಳ ದುಃಖ ಆಯ್ತು. ಒಬ್ಬ ಉತ್ತಮ ಶಿಕ್ಷಕರ ಪರಿಸ್ಥಿತಿ ಜಗತ್ನ ಹೆಂಗೈತಪ್ಪ ಅಂತ ನೀವೊಬ್ರು ನಿದರ್ಶನ. ಇವತ್ತಿನ ಶಿಕ್ಷಣ ಕ್ಷೇತ್ರ ಹೇಗಿದೆಪ್ಪ ಅಂತಂದ್ರ ಬರೇ ಕಳ್ರು, ಸುಳ್ರು, ದಗಳಕೋರ್ರು, ವಂಚನೆ ಇಲ್ಲ 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 ಯಾಕಂತ ಕೇಳಿದ್ರೆ ಒಳ್ಳೆಯ ವ್ಯಕ್ತಿ ಇರ್ತಕ್ಕಂಥ ವಿಚಾರಗಳನ್ನ ಗುರುತಿಸಲಕ್ ಆಗಲರಷ್ಟು ಮಟ್ಟಿಗೆ ನಾವೆಲ್ಲ ಆಗ್ಬಿಟ್ಟಿವಿ ಸದ್ಯ. ನಮ್ಮೆಲ್ಲರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಅಂತವರಿಗೆ ಮಣಿ ಹಾಕುವಂತ ಪರಿಸ್ಥಿತಿ ಆಗ್ಬಿಟ್ಟತಿ. ದಯವಿಟ್ಟು ಹಲೋ ಸರ್. ಪ್ರೊಫೆಸರ್ ಸರ್ ಒಂದು ರಿಕ್ವೆಸ್ಟ್ ಪ್ರೊಫೆಸರ್, ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರಿಗೂ ಕೆಟ್ಟು ಅಂತ ಹೆಸರಿಡಬೇಡಿ. ನಾನು ನನ್ನ ಜೀವನದಲ್ಲಿ ಪ್ಲೀಸ್ ಸರ್ ಒಂದ್ ನಿಮಿಷ ಪ್ಲೀಸ್ ಕೇಳಿ. ಯಾರಿಗೂ ನಾನು ನನ್ನ ವೃತ್ತಿ ಜೀವನದಲ್ಲಿ ಅವ್ರು ಅಷ್ಟು ಮಾಡಿದ್ರೂ ಕೂಡ
ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾನು ಯಾರಾದ್ರೂ ತಮ್ಮಂತವರ ಗಮನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ದೀನಿ ಹೊರತು ಅವ್ರ ಮೇಲೆ ನಾನು ಯಾವುದೇ ಒಂದು ರೀತಿಯ ಆರೋಪ ಮಾಡೋದಕ್ಕಲ್ಲ. ಇಲ್ಲ ಆರೋಪ ಅಲ್ಲ. ಪ್ರೊಫೆಸರ್ ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಒಂದು ಮಾತಿದೆ. ಆದ್ರೂ ಕೂಡ ನಾವು ಎಷ್ಟೇ ಪ್ರಿಯವಾಗಿ ಹೇಳಿದ್ರು ಆ ಸತ್ಯ ಅವ್ರಿಗೆ ನೋವು ತರ್ತಿದ್ರೆ ಅದಕ್ಕೆ ನಾವು ಜವಾಬ್ದಾರ ಆಗೋದಿಲ್ಲ ಪ್ರೊಫೆಸರ್. ಯಾಕಂದ್ರ ಇವತ್ತಿನ ಶಿಕ್ಷಣ ಕ್ಷೇತ್ರದೊಳಗೆ ಒಬ್ಬ ಶಿಕ್ಷಕ ನೊಂದು ಬಿಟ್ಟನಪ್ಪ ಅಂತಂದ್ರ ಇಡೀ ಶಿಕ್ಷಕ ಸಮುದಾಯಕ್ಕನ ಅದೊಂದು ಶಾಪ ಬಂದ್ಬಿಡ್ತದೆ, ಕಳಂಕ. ಸಮಾಜಕ್ಕೂ ಕೂಡ ಕಳಂಕ ಸರ್. ಸಮಾಜಕ್ಕರಿ ಈಗ ನಮ್ಮ ಸಮಾಜ ಮಕ್ಕಳಿಗೆ ನಾವು ಯಾವ ರೀತಿ ಪ್ರಸನ್ನತೆಯಿಂದ ಪಾಠ ಮಾಡಬಹುದು ಪ್ರೊಫೆಸರ್? ಹೌದು ಅದು ಮಾತ್ರ ಕರೆ. ಅದಕ್ಕ ಈಗ ಇವತ್ತಿನ ಇದ್ರೊಳಗೆ ಹೆಂಗೈತ, ಶಿಕ್ಷಕರಂದ್ರ ಲಾಸ್ಟ್ ಪರ್ಸನ್ಸ್ ಇವರೆಲ್ಲ ಬೇಕಾಬಿಟ್ಟಿ ಇರ್ತಕ್ಕಂಥ ಜನ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಬಂದ್ಬಿಟ್ಟತಿ ಸದ್ಯ. ಶಿಕ್ಷಕರಿಗೆ ಕೊಡ್ತಕ್ಕಂತ ಬೆಲೆ ಇಲ್ಲ. ಹೆಚ್ಚು ಕಡಿಮೆ ಆದ್ರೆ ಏನಂತಾರಂದ್ರ ಮಾಸ್ತರ ಅವೇನ್ ಮಾಡ್ಕೊಂತಾನಳ ಅನ್ ಲೆಕ್ಕಕ್ಕೆ ಐತಿ. ಸೊಸೈಟಿ ಒಳಗ ಇವತ್ತಿನ ವಿದ್ಯಾರ್ಥಿಗಳು ಕೂಡ ಏನೈತೆ ಅಂದ್ರೆ ಶಿಕ್ಷಕರ ಬಗ್ಗೆ ಗೌರವನೇ ಇಲ್ಲ. ನಾವೇ ಶಿಕ್ಷಕರ ಸೇರಿ ಇನ್ನೊಂದು ಮಾತನ್ನ ಹೇಳ್ತೀನಿ ಇಲ್ಲಿ, ನಾವು ಕೂಡ ಶಿಕ್ಷಕರು ಅವ್ರಿಗೆ ಕಾಪಿ ಮಾಡಿ ಅಥವಾ ಇನ್ನೊಬ್ರು ಶಿಕ್ಷಕರ ಮೇಲೆ ಎತ್ತಿ ಕಟ್ಟಿ ಅವರನ್ನ ನಾವು ಒಳಗೊಳಗೆ ಅವರನ್ನ ಸಾಕೊಂಡಿದೀವಿ ಸರ್. ಹೌದು. ಅಂತ ಶಿಕ್ಷಕರು ನಮ್ ಕಣ್ಣೆದುರಿಗೆ ನಿರ್ಲಜ್ಜತೆಯಿಂದ ಸ್ಟೇಟಸ್ ಹಾಕೊಂಡು ಮೆರೆಯುವಂತದನ್ನ ನಾವು ನೋಡ್ತೀವಿ. ಹೀಗಾಗಿರೋದ್ರಿಂದ ವಿದ್ಯಾರ್ಥಿಗಳು ಹಾದಿ ಬಿಟ್ಟಿದ್ದಾರೆ ಸರ್. ವಿದ್ಯಾರ್ಥಿಗಳು ತಾನಾಗೆ ಹಾದಿ ಬಿಟ್ಟಿಲ್ಲ, ನಾವು ಶಿಕ್ಷಕರು ದಾರಿ ಬಿಡಿಸಿದೀವಿ ಸರ್. ನಿರ್ಲಜ್ಜ ಶಿಕ್ಷಕರು ದಾರಿ ಬಿಡಿಸಿದ್ದೀವಿ. ಹೌದು ಸರ್. ಅವ್ರು ಕೆಲವೇ ಜನ ಇರೋದ್ರಿಂದ ಇಡೀ ಸಮುದಾಯಕ್ಕನ ಕೆಟ್ಟ ಸರ್. ಆ ವ್ಯಕ್ತಿಗಳು ಕೆಲವೇ ಜನ ಇರೋದ್ರಿಂದ ಹೌದು ಇಡೀ ಒಂದು ನೀರು ತುಂಬಿದ ಪಾತ್ರೆನಲ್ಲಿ ಒಂದು ಹನಿ ಮಸಿ ಬಿದ್ರು ಕೂಡ ನೀರಿನ ಬಣ್ಣ ಬದಲಾಗುತ್ತೆ. ಹಿಂಗಾಗಿ ಏನಾಗ್ಬಿಡ್ತಾರ, ಈಗ ದುಷ್ಟರು ಕೆಲವೇ ಜನ ಇದ್ದಾಗ ಒಳ್ಳೆ ಉಪಯೋಗ ಮಾಡ್ಬೇಡಿ. ಐ ರಿಕ್ವೆಸ್ಟ್ ಯು ದಯವಿಟ್ಟು ಯಾರಿಗೂ ನೋವಾಗೋ ಸತ್ಯ ಮಾತಾಡೋಣ, ಆದ್ರೆ ನಮ್ ಕಡೆಯಿಂದ ಅವ್ರಿಗೆ ಕೆಟ್ಟ ಶಬ್ದಗಳನ್ನ ಉಪಯೋಗ ಮಾಡೋದು ಇಲ್ಲ. ಎಲ್ಲ ಅಂದ್ರೆ ಕೆಲವು ವ್ಯಕ್ತಿಗಳು ತಮ್ಮ ಪ್ರಚೋದನಕಾರಿ ಹೇಳಿಕೆ ಮೂಲಕ ಏನಾಗ್ಬಿಡ್ತತಿ, ಎಲ್ಲರೂ ಅವ್ರು ಬೆಂದನೆ ಬಿಡ್ತಾರ. ಒಳ್ಳೆಯ ಬಿಡೋ ನಾನು ಎಕ್ಸಾಮ್ನಾಗ ನೀ ಯಾಕೆ ಚಿಂತೆ ಮಾಡ್ತೆ ಅನ್ನುವಂತ ಶಿಕ್ಷಕರು ಇರೋವರೆಗೂ ವಿದ್ಯಾರ್ಥಿಗಳು ಸುಧಾರಿಸೋದಿಲ್ಲ ಸರ್. ಅದು ನಾಚಿಕೆಗೆಟ್ಟ ಪ್ರವೃತ್ತಿ. ಆಮೇಲೆ ಆ ಶಿಕ್ಷಕನ ಅನ್ನ ಸರ್, ಅವನು ಪಡೆದಿರುವಂತ ವೇತನದಿಂದ ಅದು ಪ್ರಸಾದ ಆಗೋದಿಲ್ಲ ಸರ್. ಒಂದಿಲ್ಲ ಒಂದು ದಿನ ಅದು ವಿಷ ಆಗುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ನಮ್ಮ ಕಲಿಗೊಬ್ರು ಹೇಳಿದ್ರು, ಹಿಂದೆ ವಿದ್ಯಾರ್ಥಿಗಳಿಗೆ ದುಡ್ಡು ಇಲ್ಲದಂತ ಕೆಲವು ವಿದ್ಯಾರ್ಥಿಗಳಿಗೆ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿಸಿದ್ದೇನೆ ನಾನು. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಹುಡುಗ ಮೊನ್ನೆ ಏಕಾಏಕಿ ನನ್ನ ಮನೆಗೆ ಬಂದ್ಮೇಲೆ ಯಾರಪ್ಪ ನಮ್ಮ ಅತ್ತೆ ಇದ್ರು, ನಾನು ಬಿಜಾಪುರದಲ್ಲಿದ್ದೆ. ಏಕಾಏಕಿ ಕೇಳ್ತಾ ಇರಬೇಕಾದ್ರೆ ಏನು ಅಂತ ಕೇಳಿದ ಕೂಡಲೇ ಆ ಹುಡುಗ PSI ಆಗ್ಯಾನಂತ್ರಿ. PSI ಆಗಿ ಹುಡುಕೊಂತ ಬಂದು ಮೇಡಮ್ ಅವ್ರನ್ನ ತಿಳ್ಕೊಂಡು ಬಂದು ಅವ್ರು ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳಿ ಹೋದ್ನಂತ. ಅದ್ ಹೇಳ್ತಾ ಇರಬೇಕಾದ್ರೆ ನಮ್ ಫಾದರ್ ನೆನಪಾಯ್ತು ನನಗ. ಈಗ ಒಂದು 50 ವರ್ಷದ ಹಿಂದ ನಮ್ಮ ಫಾದರ್ ಟೀಚರ್ ಇದ್ದಾಗ, ಈಗ ರಿಟೈರ್ಡ್ 80 years ಈಗ, ಅವ್ರು ಒಬ್ಬ ವಿದ್ಯಾರ್ಥಿಗೆ TCH ಒಳಗ ಫೀಸ್ ತುಂಬಲಿಕ್ಕೆ ರೊಕ್ಕ ಇರ್ಲಿಲ್ಲ ಅಂತ. ಇವ್ರು ದುಡ್ಡು ಕೊಟ್ಟು ಮಾಡಿದ್ದಕ್ಕ ಅವ ರಿಟೈರ್ಡ್ ಆದ್ಮೇಲೆ ಬಂದ್ ನಮ್ಮ ಅಪ್ಪ ಅವ್ರು ಹುಡ್ಕೊಂಡ್ ಬಂದ್ ಮನೆ ಕೊಟ್ಟು ಹೋದ. ಈಗ ಒಂದು 10 ವರ್ಷದಿಂದ ಎಲ್ಲೇ ಮಾಡಿಗೇರಿ ಅಂತ ಹೇಳಿ ಸಿಂಧೂರ್ ಹತ್ರ ಅವರೆಲ್ಲ ನೋಡಕತ್ರ ಶಿಕ್ಷಕರನ್ನ ಗುರುತಿಸ್ತಕ್ಕಂತ ವ್ಯಕ್ತಿಗಳು ಅದಾರ. ಆದ್ರ ಅಂತವ್ರು ಇವತ್ತ ಶಿಕ್ಷಕರು ಎಲ್ಲ ಈ ಸಮಾಜದೊಳಗೆ ಏನಾಗತ್ತೆ, ಶಿಕ್ಷಕರು ಅಂದ್ರೆ ಏನು ಇಲ್ಲಪ್ಪ. ಇಲ್ಲ ಸರ್, ಪ್ರಾಮಾಣಿಕ ಶಿಕ್ಷಕರು ಏನಾಗಿದೆ ಅಂದ್ರೆ ಸ್ಟೇಟಸ್ ಹಾಕೊಳ್ಳೋದಿಲ್ಲ ಸರ್. ಪ್ರಾಮಾಣಿಕ ಶಿಕ್ಷಕರು ಸ್ಟೇಟಸ್ ಹಾಕೊಳ್ಳೋದಿಲ್ಲ, ಅವ್ರ ಕೆಲಸದ ತೃಪ್ತಿ ಒಳಗೆ ಇರ್ತಾರೆ. ಆದ್ರೆ ಸ್ಟೇಟಸ್ ಹಾಕೊಳ್ತಾರಲ್ಲ, ಹಾಕೊಂಡು ಅಪ್ರಾಮಾಣಿಕರಾಗಿರ್ತಾರಲ್ಲ ಸರ್, ಅದು ಶಿಕ್ಷಕ ವೃತ್ತಿಯ ಕಳಂಕ. ಕರೆಕ್ಟ್. ಆಮೇಲೆ PhD ಅಂತೂ ಈಗ ಹೇಗದವ ಅಂತಪ್ಪ ಬೇಡ ಸರ್, ಆ ವ್ಯವಸ್ಥೆ ಮಾತಾಡೋದು ಬೇಡ ಸರ್ ಪ್ಲೀಸ್. ನಮ್ಗೆ ಬೇರೆ ಯಾರಾದ್ರೂ ಶಿಕ್ಷಕರು ಇವತ್ತಿನ ಸೆಷನ್ ಅಲ್ಲಿ ಅಟೆಂಡ್ ಆಗಿದ್ರೆ ಅವ್ರಿಗೂ ಕೂಡ ಮಾತಾಡೋದಕ್ಕೆ ಕೊಡೋಣ ಸರ್. ಎಲ್ಲರೂ ನಮ್ಮವ್ರೆ. ಈಗ ಇದ್ರ ಜಾಯಿನ್ ಆದವರು ನಮ್ಮವ್ರ, ಜಾಯಿನ್ ಆಗಲಾದ್ರು ನಮ್ಮವ್ರ, ಎಲ್ಲರೂ ನಮ್ಮವ್ರೆ. ನಮ್ಮ ಶಿಕ್ಷಣ ಕ್ಷೇತ್ರದೊಳಗೆ ಇದ್ದಂತವ್ರು ನೀವು ಒಬ್ರು ಮಾಡಾಕತ್ತಿರ್ಲಿಲ್ಲ, ಅದೇ ಗ್ರೇಟ್ನೆಸ್ ಸಿಗ್ತದೆ ನಮಗ. ನನ್ನ ಒಂದು ರಿಕ್ವೆಸ್ಟ್ ಏನೈತೆ ಅಂತಂದ್ರೆ, ಯಾಕಂದ್ರ ಇವತ್ತು ನನ್ನ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ನಾ ಹೇಳಿದೆ, ಇವತ್ತಿನ ಎಲ್ಲ ಗುರುಗಳಿಗೆ ನನ್ನ ಗುರುಗಳು ನಾನ್ ನೆನೆಸ್ತೇನೆ, ನಿಮ್ ಗುರುಗಳು ನೀವು ನೆನೆಸ್ಲಿ. ಪ್ರತಿಯೊಬ್ರು ಪ್ರತಿ ಜೀವಿನೂ ಕೂಡ ಈ ಗುರು ನೆನೆಸ್ಬೇಕು. ಅರಿವೇ ಗುರು ಅಂತ ನಮ್ಮೊಳಗ ಒಂದು ಗುರು ಐತಿ, ಆ ಗುರುವಿಗೆ ನಾವು ತಲೆಬಾಗ್ಬೇಕು. ನಾವ್ ಹೋಗಿ ಹೊರಗೋಗಿ ಶಿಕ್ಷಣ ಕಲ್ತು ಒಂದು ತಾಯಿ ಗುರು, ತಂದೆ ಗುರು, ಒಬ್ಬ ದಾರಿಲಿ ಹೋಗ್ತಕ್ಕಂತ ವ್ಯಕ್ತಿನೂ ಕೂಡ ನನಗೆ ಗುರು ಆಗ್ಬೋದು. ಅವ ಪ್ರತಿಯೊಬ್ಬರಿಂದ ನಾವು ಕಲಿಯುವಂತದ್ದು ಐತಿ ಅನ್ನುವಂತಷ್ಟು ಮಟ್ಟಿಗೆ ಇದನ್ನ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಧ್ಯಾನ ಮತ್ತು ಯೋಗ. ಯೋಗದಿಂದ ನಾವ್ ಇದನ್ನ ಕಲಿಲಿಕ್ಕೆ ಸಾಧ್ಯ ಐತಿ ಹೊರತು ಬೇರೆ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಅದಕ್ಕೆ
ಇವತ್ತಿನ ಯೋಗ ದಿನ, ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾ ಯೋಗ ಕ್ಲಾಸ್ ಧ್ಯಾನ ಕ್ಲಾಸ್ ನಲ್ಲಿ ಇರೋದ್ರಿಂದ ವಿಶೇಷ ದಿನ ಅಂತ ನಾನು ಅನ್ಕೊಂಡೆ. ಇವತ್ತು ನೀವು ಹೇಳಿದ್ರಿ ಎಲ್ಲಾ ಶಿಕ್ಷಕರು. ನಾನು PhD ನಲ್ಲಿ ಬಾಪೂಜಿ ಅವರ ಕೊಟೇಶನ್ ಗಳನ್ನ ಹಾಕಿದ್ದನ್ನ ಒಂದು ಚಿಕ್ಕ ಆರ್ಟಿಕಲ್ ಮಾಡಿ ಕನ್ನಡದಲ್ಲಿ ನಾಳೆ ಬಿಡ್ತೀನಿ ಸರ್ ಗ್ರೂಪ್ ಅಲ್ಲಿ. ಹೌದು ಸರ್, ಅದಕ್ಕೆ ಯಾವ ದುಃಖನೂ ಮಾಡ್ಕೋಬೇಡ. ಈ ಆತ್ಮಜ್ಞಾನವಿಲ್ಲದ ಶಿಕ್ಷಕರು ಭೂಮಿಭಾರಭೂತವಾಗಿ, ಭೂಮಿಗೆ ಭಾರವಾಗಿ ಬದುಕ್ತಾರೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಹೌದು ಹೌದು, ಶಿಕ್ಷಕರು ಬಹಳ ಪವಿತ್ರ ಅಂತ ಕೇಳ್ತಾರ. ಎಸ್ ಸರ್, ಅದು ನಿಜವಾಗ್ಲೂ ಪವಿತ್ರ. ನಮ್ಮವರೆಲ್ಲ ಕೈ ಜೋಡಿಸಿದರೆ ಒಂದಿನ ಖಂಡಿತವಾಗಿ ಅದು ಪವಿತ್ರ ಕ್ಷೇತ್ರವಾಗುತ್ತೆ ಸರ್, ಮತ್ತು ಸಮಾಜ ಕೂಡ ಪವಿತ್ರ ಆಗುತ್ತೆ. ಶಿಕ್ಷಣ ಕ್ಷೇತ್ರ ಪವಿತ್ರ ಆದ್ರೆ, ಶಿಕ್ಷಕನ ಜೀವನ ಪಾವನ ಆದ್ರೆ, ಸಮಾಜನೂ ಪಾವನ ಮತ್ತು ಸಮಾಜನೂ ಪವಿತ್ರ. ಇದರಲ್ಲಿ ಅದಕ್ಕೆ ನಾನು ಅಂತಿರ್ತೀನಿ ಸರ್, ಥ್ಯಾಂಕ್ ಯು ಪ್ರೊಫೆಸರ್, ನಿಮ್ಮ ಶೇರಿಂಗಿಗೆ ನಾನು ನಿಮಗೆ ಬಹುಶಃ ಕ್ರಮ ಕೊಡ್ತಾ ಇದ್ದೀನಿ ಅನ್ಸ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಅವಕಾಶ. ಆದ್ರೂ ಬೇರೆ ಹೇಳಿ ಸರ್, ಇನ್ನೊಂದು ಏನೋ ಹೇಳ್ತಾ ಇದ್ರಿ, ಅದೊಂದು ವಿಚಾರ ಹೇಳಿ. ನಾವು ಬೇರೆ ಯಾರಾದ್ರೂ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಕೆಲವು ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಇವತ್ತಿನ ಸಮಾಜ ಸುಧಾರಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಪ್ರೈಮರಿ ವಿದ್ಯಾರ್ಥಿಗಳನ್ನ ಆಮೇಲೆ ಒಂದು 20 ವರ್ಷ ಬರ್ತೀನಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನಾನು ನಾಳೆ ಕ್ಲಾಸ್ ಅಲ್ಲಿ ಹೇಗೆ ನಾವು ಬೇರು ಮಟ್ಟದಿಂದ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ನಾಳೆ ನಾನು ಈ ನನ್ನ PhD ಥೀಸಿಸ್ ಅನ್ನ ಕೊಟೇಶನ್ ಗಳನ್ನ ನಿಮ್ಗೆ ಇಟ್ಕೊಂಡು ನಾಳೆ ಹೇಳ್ತೀನಿ ಸರ್ ಈ ವಿಷಯವನ್ನ. ಅವಶ್ಯ ಸರ್, ನಾವು ಫ್ಲೋ ಅಲ್ಲಿ ಇದೀರಿ, ಆದ್ರೂ ಕಟ್ ಮಾಡ್ತಾ ಇದ್ದೀನಿ. ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಈಗಾಗಲೇ ನಾವು ದಿನದ ದುಃಖಕ್ಕೆ ಸಮಯಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹೌದು ಹೌದು ಹೌದು, ನಿಮ್ಮ ದುಃಖಕ್ಕೆ ನನಗೆ ಬಹಳ ನೋವಾಯ್ತು. ನೀವು ದುಃಖ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಜೊತೆಗೆ ಒಂದು ಶಕ್ತಿನೇ ಐತಿ, ಒಂದು ಶಕ್ತಿನೇ ಐತಿ ನಿಮ್ ಜೊತೆಗೆ. ತೃಪ್ತಿಯೇ ಒಂದು ಶಕ್ತಿ. ಹೌದು ಹೌದು ಒಂದು ಶಕ್ತಿ. 20 ವರ್ಷಗಳಿಂದ ಇಷ್ಟೆಲ್ಲ ಒತ್ತಡಗಳಲ್ಲಿ ಇದ್ರೂ ಕೂಡ ಒಂದಿಷ್ಟು ಔಷಧಿ ಗುಳಿಗೆಗಳನ್ನ ತೆಗೆದುಕೊಳ್ಳದೆ ನಾನು ಬದುಕ್ತಾ ಇದ್ದೀನಿ ಅಂದ್ರೆ ಎಷ್ಟು ನನಗೆ ಒಳಗೆ ಆ ತೃಪ್ತಿಯ ಶಕ್ತಿ ಇರಬೇಕು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ನಿಮ್ಮ ಚೈತನ್ಯ ಉಳಿದವರು ಇಲ್ಲ, ಉಳಿದವರಲ್ಲಿ ಇಲ್ಲ. ಯಾಕಪ್ಪ ಅದೇ ಮತ್ತೊಬ್ಬರಿಗೆ ಮಾತಾಡ್ಬೇಡಿ ಸರ್ ಪ್ಲೀಸ್. ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇದೆ, ಅದು ಹರಡ್ಲಿ ಅಂತ ಅಪೇಕ್ಷೆ ಮಾಡೋಣ ದಯವಿಟ್ಟು. ಇಲ್ಲ ನೆಕ್ಸ್ಟ್ ಎಲ್ಲರೂ ನಾನು ರಿಕ್ವೆಸ್ಟ್, ಎಲ್ಲರೂ ಧ್ಯಾನಕ್ಕೆ ಬರ್ಲಿ, ಧ್ಯಾನ ಮಾಡ್ಲಿ, ಗ್ರೇಟ್ ಆಗೋನು, ಉತ್ತಮ ಶಿಕ್ಷಕರಾಗೋನು, ಅದೇ ಒಂದೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಅಲ್ಲಿ ಥ್ಯಾಂಕ್ ಯು ಪ್ರೊಫೆಸರ್. ಇವತ್ತಿನ ಕ್ಲಾಸ್ ಅಲ್ಲಿ ಬೇರೆ ಯಾರಾದ್ರೂ ಟೀಚರ್ಸ್ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತ ನಿಮ್ಗೆ ಅಪೇಕ್ಷೆ ಇದ್ರೆ ಕೈ ಎತ್ತಬಹುದು. ಎನಿ ಟೀಚರ್ ಇನ್ ದ ಕ್ಲಾಸ್? ಓಕೆ, ಯಾರಾದ್ರೂ ಪೇರೆಂಟ್ಸ್, ಯಾರಾದ್ರೂ ಪಾರ್ಟಿಸಿಪೆಂಟ್ಸ್ ಈ ಕುರಿತು ನಿಮ್ಗೆ 2 ಮಾತುಗಳನ್ನ ಹೇಳ್ಬೇಕು ಅನಿಸಿದ್ರೆ, ಯಾರಾದ್ರೂ ಪಾರ್ಟಿಸಿಪೆಂಟ್ಸ್ ಈ ಕುರಿತು ನಿಮ್ಗೆ 2 ಮಾತುಗಳನ್ನ ಹೇಳ್ಬೇಕು ಅನಿಸಿದ್ರೆ ಹೇಳ್ಬೋದು ಪ್ಲೀಸ್. ಯಾಕಂದ್ರೆ ಇದು ಶಿಕ್ಷಕರ ದಿನಾಚರಣೆ. ನಿಮ್ಮ ವಿಶ್, ನಿಮ್ಮ ಶುಭಾಶಯ ಕೂಡ, ನಿಮ್ಮ ಶುಭಾಶಯದ ಶಕ್ತಿ ಕೂಡ ನನಗೆ ಬೇಕು. ಮತ್ತು ಯಾರಿಗಾದ್ರೂ ಧ್ಯಾನದಲ್ಲಿ ಅನುಭವ ಆಗಿದ್ರೆ, ಇವತ್ತಿನ ಆ ಬ್ರಹ್ಮಾಂಡದ ಸಮಸ್ತ ದೇವತೆಗಳ ಶಕ್ತಿಯನ್ನ ಆವಾಹನೆ ಮಾಡ್ಕೊಂಡು ನಾವು ಧ್ಯಾನ ಮಾಡಿದೀವಲ್ಲ, ಈ ಸತ್ಕಾರ್ಯಕ್ಕೆ ವಿನಿಯೋಗ ಆಗ್ಲಿ ಅಂತ. ಸೊ ಯಾರಿಗಾದ್ರೂ ಆ ಧ್ಯಾನದ ಅನುಭವ ಆಗಿದ್ರೆ ಅವರ ಅನುಭವಗಳನ್ನು ಕೂಡ ಹಂಚ್ಕೋಬಹುದು, ಅಥವಾ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೋಬಹುದು. ಪ್ಲೀಸ್ ಎನಿಬಡಿ ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್. ಇನ್ನೊಂದು 10 ಸೆಕೆಂಡ್ ಕೊಡ್ತೀವಿ. ಯಾರು ಕೈ ಎತ್ತೇ ಇದ್ರೆ ಇವತ್ತಿನ ಸೆಷನ್ ಅನ್ನ ಕ್ಲೋಸ್ ಮಾಡ್ತೀವಿ ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಧ್ಯಾನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜಾಯ್ನ್ ಆದ್ರಿ. ಮತ್ತೆ ನಾವು ನಾಳೆ ಧ್ಯಾನ ಕಾರ್ಯಕ್ರಮದಲ್ಲಿ ಸೇರೋಣ. ನಾಳೆ ಆಕ್ಚುಲಿ I can't come on mic since I am hosting. Thank you, Saurabh. ನಾಳೆ you can share your experience. ನಾಳೆ ಆಕ್ಚುಲಿ ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ ಇಡಬೇಕು ಅಂತ ಮಾಡಿದ್ವಿ, ಪ್ಲಾನ್ ಮಾಡಿ. ಮುಂಬೈಯಿಂದ ಶ್ಯಾಮಲಾ ಮೇಡಮ್ ಅವರು ಕನ್ನಡದಲ್ಲಿ ನಮ್ಗೆ 3ನೇ ಕಣ್ಣನ್ನ ಉತ್ತೇಜನ ಮಾಡ್ಕೊಳ್ಳುವಂತ ಕ್ಲಾಸ್ ನೀಡೋರಿದ್ದಾರೆ. ಈಗ ಯಾರು ಅಟೆಂಡ್ ಇದಿರೋ ನಿಮ್ಗೆ ಕೇಳ್ತೇನೆ, ನಾಳೆ ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ ಇಟ್ಕೊಂಡು ನಾಡಿದ್ದು ಟೀಚರ್ ಕುರಿತು ಮಾತಾಡೋಣ, ಅಥವಾ ಇನ್ನೊಂದ್ ಸ್ವಲ್ಪ ಇದನ್ನ ಕಂಟಿನ್ಯೂ ಮಾಡೋಣ, ಅಥವಾ ನಾಳೆ ಕೂಡ ಟೀಚರ್ ಕ್ಲಾಸ್ ಇಟ್ಕೊಂಡು ಮಾತಾಡೋಣ. ಪ್ಲೀಸ್ ನೀವು ಯಾರಾದ್ರೂ ಸ್ವಲ್ಪ ನಿಮ್ಮ ಅಭಿಪ್ರಾಯನ ಹಂಚಿ, ನಿಮ್ಮ ಅಭಿಪ್ರಾಯದಿಂದ ನಾವು ನಾಳೆ ಕ್ಲಾಸ್ ಅನ್ನ ಡಿಸೈಡ್ ಮಾಡ್ತೀವಿ. ಪ್ರೊಫೆಸರ್ ಹೇಳಿ, ನೀವಾದ್ರೂ ಹೇಳಿ ಅಥವಾ ಬೇರೆ ಯಾರಾದ್ರೂ ಹೇಳಿದ್ದವರು ದಯವಿಟ್ಟು ಹೇಳಿ. ನಿಮ್ಗೆ ನಾಳೆ ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ ಇಟ್ಕೊಂಡಿದ್ವಿ, 3ನೇ ಕಣ್ಣು ದಿವ್ಯ ನೇತ್ರ ಕ್ರಿಯಾಶೀಲಗೊಳಿಸಿಕೊಳ್ಳುವಂತ ಒಂದು ಕ್ಲಾಸ್ ಅನ್ನ ನಾವು ಫಿಕ್ಸ್ ಮಾಡ್ಬೇಕು ಅಂತ ಮಾಡಿದ್ವಿ. ಮಂತೇಶ್ ಬಿಜರ್ಗಿ ಸರ್ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌರಭ್ ಕೈಂಡ್ಲಿ ಅನ್ಮ್ಯೂಟ್.
ಎಸ್ ಪ್ರೊಫೆಸರ್. ಹಲೋ ಹಲೋ ಸರ್, ಆರ್ ಯು ದೇರ್ ಆನ್ ದ? ಎಸ್, ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಸರ್ ಒಂದು ಕ್ಷಣ ಆನ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಆನ್ ಮಾಡಿ, ನೀವು ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಮಾತುಗಳನ್ನ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ಬೋದು. ಹಾ ಪ್ರೊಫೆಸರ್, ಸ್ವಲ್ಪ ಬೆಳಕಿಗೆ ಬನ್ನಿ, ಸ್ವಲ್ಪ ಬೆಳಕಿನ ಕಡೆ ಹೋಗಿ. ನೀವು ಯಾರು ಅಂತ ಸ್ವಲ್ಪ ಗೊತ್ತು? ಯಾವ ಕಾಲೇಜಲ್ಲಿ ಕೆಲಸ ಮಾಡ್ತೀರಿ? ಹೈಸ್ಕೂಲ್ ಅಲ್ಲಿ ಮಾಡ್ತೀನಿ ಸರ್ ನಾನು. ಪ್ರೈಮರಿ ಹೇಳಿ ಸರ್, ಎಲ್ಲಿ ಕೆಲಸ ಮಾಡ್ತೀರಿ? ಪ್ರೈಮರಿ ಹೈಸ್ಕೂಲಲ್ಲಿ, ರಾಯಬಾಗ್ ತಾಲೂಕಾ? ಓಕೆ. ನಾಳೆ ಸರ್ ಹಳೆ ಕ್ಲಾಸ್ ಕಂಟಿನ್ಯೂ ಮಾಡಿದ್ರೆ. ಓಕೆ, ಯಾವ್ದು ಥರ್ಡ್ ಕ್ಲಾಸ್ ಬೇಕಾ ನಾಳೆ? ಹೌದು ಸರ್. ಥರ್ಡ್ ಈಗಾಗಲೇ ನೀವು ಒಂದು ವಾರದ ಮುಂಚಿತವಾಗಿ ಹೇಳಿದ್ರಲ್ಲ ಸರ್, ಈ ರವಿವಾರ. ಓಹೋ, ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದೀರಿ, ಹೆಚ್ಚು ಧ್ಯಾನ ಮಾಡಿ. ಓಕೆ, ರೈಟ್ ರೈಟ್. ನೀವು ಅದರಲ್ಲಿ ಒಬ್ಬ ಶಿಕ್ಷಕರಾಗಿ ಈ ಅಭಿಪ್ರಾಯನ ಹೇಳ್ತಾ ಇದ್ದೀರಿ ಅಂದ್ರೆ ಖಂಡಿತ ಇದಕ್ಕೆ ಬೆಲೆ ಇದೆ. ನಿಮ್ಮ ಅಭಿಪ್ರಾಯನ ಗೌರವಿಸ್ತೀವಿ. ಫ್ರೆಂಡ್ಸ್, ನಾಳೆ ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ ಮತ್ತೆ ಸಮಯಕ್ಕೆ ಸರಿಯಾಗಿ 6:30ಗೆ ಸೇರೋಣ. ಥ್ಯಾಂಕ್ ಯು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಸಮಾಜದಲ್ಲಿ ಗೌರವಾನ್ವಿತ ಜೀವನ ಎಲ್ಲರಿಗೂ ಸಿಗ್ಲಿ ಅಂತ ಅಪೇಕ್ಷೆ ಮಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ವಿರಾಮ ನೀಡೋಣ. ಮತ್ತೆ ನಾಳೆ ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಸೈಲೆಂಟ್ ಮೌನ ಧ್ಯಾನದಲ್ಲಿ ನಾವೆಲ್ಲ ಸೇರೋಣ. ಅದಾದ್ಮೇಲೆ ಸಂಜೆ ನಾವು ಕ್ಲಾಸ್ ಅಲ್ಲಿ ಸೇರೋಣ 6:30ಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.